ಎಲ್ಲ ಆತ್ಮೀಯರಿಗೂ ಆದರದ ಪ್ರೀತಿಪೂರ್ವಕ ಸ್ವಾಗತ, ನಮಸ್ಕಾರಗಳು. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಎಲ್ಲ ಋಷಿ ಮಹಾತ್ಮರಿಗೂ, ಜ್ಞಾನಿಗಳಿಗೂ, ಮಾತಾಪಿತೃಗಳಿಗೆ, ಹಿರಿಯರಿಗೆ ಚರಣ ಸ್ಪರ್ಶ ಮಾಡಿ ಅವರ ಆಶೀರ್ವಾದ ಕೋರಿ ಇಂದಿನ ಮನನಕ್ಕೆ ಕೈ ಹಾಕ್ತಾ ಇದ್ದೀನಿ. ಓಂ ಸದ್ಗುರುದೇವಾಯ ನಮಃ. ಮಳೆ ಬರ್ತಾ ಇದೆ ಇಲ್ಲಿ. ಪ್ರಕೃತಿ ಹರ್ಷಗೊಂಡಿದ್ದಾಳೆ ಅಂತ ಕಾಣುತ್ತೆ. ಸೊ ಇವತ್ತಿನ ವಿಚಾರ ಕೂಡ ಅದೇ ಆಗಿದೆ. ಚಿಗುರೊಡೆದ ಬೇರು, ಪ್ರಕೃತಿ ಪುರುಷರ ಲೀಲೆಯ ವಿಚಾರ ಕುರಿತು ಇವತ್ತಿನ ಈ ಮನನಕ್ಕೆ, ಇವತ್ತಿನ ಈ ಸತ್ಸಂಗಕ್ಕೆ ಪ್ರಮಾಣ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರಗಳು ಮತ್ತೆ ಆನಂದ ಭಾರತಿ ತೀರ್ಥರ ದೃಗ್ದೃಶ್ಯ ವಿವೇಕ, ಹಾಗೆ ಎಂದಿನಂತೆ ಸ್ಫೂರ್ತಿ ಶ್ರೀ ನಿಸರ್ಗದತ್ತ ಮಹಾರಾಜವರ ಕೃತಿಗಳು, ರಮಣ ಮಹರ್ಷಿಗಳ ಬೋಧನೆ, ಎಂದಿನಂತೆ ನನ್ನ ಮಾರ್ಗದರ್ಶಕರು ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಪ್ರವಚನಗಳಿಂದ ಆಯ್ದ ಕೆಲವು ಸ್ಫೂರ್ತಿದಾಯಕ ವಿಚಾರಗಳು. ಪ್ರೆಸೆಂಟೇಶನ್ ಇದೆ, ನಾನು ಶೇರ್ ಮಾಡ್ತೀನಿ. 1 ನಿಮಿಷ ಕಾಲಾವಕಾಶ ಕೊಡಿ. ಸೊ ಇವತ್ತಿನ ವಿಚಾರ ಆಗ್ಲೇ ವಾಣಿ ಅವರು ತಿಳಿಸ್ಕೊಟ್ಟ ಹಾಗೆ ಕಾರ್ಯಕ್ರಮಗಳಲ್ಲಿ ಪ್ರಕಟಿಸಿದ ಹಾಗೆ ಚಿಗುರೊಡೆದ ಬೇರು.
ಎಲ್ಲಿ ಬೇರಿರುತ್ತೋ ಅಲ್ಲಿ ಚಿಗುರು ಬಂದೇ ಬರುತ್ತೆ. ಬೀಜ ಇದ್ದಲ್ಲಿ ಅದಕ್ಕೆ ಸರಿಯಾಗಿ ಮಣ್ಣು, ಗೊಬ್ಬರ, ತೇವ, ವಾತಾವರಣ ಸೂಕ್ತವಾಗಿದ್ದಲ್ಲಿ ಮೊಳಕೆ ಹೊಡೆಯುತ್ತೆ. ಸೊ ಹಾಗೆ ನಮ್ಮ ಜೀವನ ಹೇಗೆ ಮೊಳಕೆ ಹೊಡಿತು, ನಮ್ಮ ಬದುಕು ಹೇಗೆ ಚಿಗುರು ಹೊಡಿತು ಎನ್ನುವಂತ ಒಂದು ವಿಚಾರ ಕುರಿತು ಇವತ್ತು ಕೆಲವು ವಿಷಯಗಳನ್ನ ತೆಗೆದುಕೊಂಡು ಹೇಳಿದಾಗೆ ಈಗಾಗಲೇ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರಗಳು ಮತ್ತೆ ಆನಂದ ಭಾರತಿ ತೀರ್ಥರ ದೃಗ್ದೃಶ್ಯ ವಿವೇಕ ಮತ್ತಿನ್ನಿತರ ಗ್ರಂಥಗಳಿಂದ ಆಯ್ದ ಭಾಗಗಳನ್ನು ತೆಗೆದುಕೊಂಡು ಈ ವಿಚಾರವನ್ನ ತಮ್ಮೆಲ್ಲರ ಮುಂದೆ ಇಡುವಂತಹ ಒಂದು ಪ್ರಯತ್ನ. ಸೊ ಮೊಟ್ಟ ಮೊದಲಿಗೆ ಶ್ರೀ ನರಸಿಂಹ ಪ್ರಭುಜಿ ನನ್ನ ಗುರುಗಳು, ಮತ್ತೆ ಶ್ರೀ ನಿಸರ್ಗದತ್ತ ಮಹಾರಾಜ್ ನನ್ನ ಸ್ಫೂರ್ತಿ, ಹಾಗೆ ಶ್ರೀ ರಮಣ ಮಹರ್ಷಿಗಳು ಹಾಗೆ ನನ್ನ ಸ್ಫೂರ್ತಿ, ಮತ್ತೆ ಎಲ್ಲ ಜ್ಞಾನಿಗಳ ಚರಣಾರವಿಂದಗಳಿಗೆ ಹೃತ್ಪೂರ್ವಕ ನಮನಗಳು. ಪತಂಜಲಿ ಯೋಗ ಸೂತ್ರದ 2ನೇ ಪಾದದಲ್ಲಿ, ಸಮಾಧಿ ಪಾದದಲ್ಲಿ ಒಂದು ವಿಭಿನ್ನವಾದಂತ ಒಂದು ಸೂತ್ರ ಇದೆ. ಅದು ನನ್ನ ಮನಸ್ಸೆಳಿತು. ಮೊಳಕೆ ಆಗುವ ಮುನ್ನ ಎನ್ನುವಂತಹ ಈ ಶೀರ್ಷಿಕೆಯಲ್ಲಿ ಹೇಯಂ ದುಃಖಂ ಅನಾಗತಂ ಅಂತ ಇದೆ. 2ನೇ ಪಾದದ 16ನೇ ಶ್ಲೋಕ. ಹೇಯಂ ದುಃಖಂ ಅನಾಗತಂ ಅಂತ ಅಂದ್ರೆ ಯಾವ ದುಃಖವು ಇನ್ನೂ ಬಂದಿಲ್ಲವೋ ಅದನ್ನ ಹೋಗಲಾಡಿಸಬೇಕು ಅಂತ. ಇದೊಂದು ರೀತಿ ಒಗಟಾಗಿ ಕಾಣುತ್ತೆ. ಯಾಕೆಂದ್ರೆ ನಮಗೆ ದುಃಖ ಅನ್ನೋದು ಗೊತ್ತಾಗೋದು ಯಾವಾಗ? ದೇಹದಲ್ಲಿ, ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ವ್ಯಕ್ತವಾಗಬೇಕು. ಅದು ಒಂದಲ್ಲ ಒಂದು ರೀತಿ ನಮಗೆ ನಾವು ಅದರ ಮೇಲೆ ದುಃಖವನ್ನು ಹೋಗಲಾಡಿಸ್ಕೋಬೇಕು ಅನ್ನುವಂತಹ ಮನಸ್ಸು ಯೋಚನೆ ಬರಬೇಕಾದ್ರೂ ಆ ದುಃಖ ಏನು ಅನ್ನೋದು ನಮಗೆ ಗೋಚರವಾಗಬೇಕು. ಅದು ದೇಹದಲ್ಲಿ ಪ್ರಕಟವಾಗಬೇಕು, ಸಂವೇದನೆ, ನೋವು, ಸೆಳೆತ ಈ ರೀತಿ, ಇಲ್ಲವೇ ಮನಸ್ಸಿನಲ್ಲಿ ಭಾವನೆಗಳಾಗಿ ಒಳ್ಳೆಯದಾಗಬಹುದು ಅಥವಾ ಸಂಕುಚಿತ ಭಾವನೆಗಳಾಗಬಹುದು, ಅದರಲ್ಲಿ ಪ್ರಕಟಗೊಳ್ಳಬೇಕು. ಇಲ್ಲವೇ ಬುದ್ಧಿಯಲ್ಲಿ ಆಂದೋಲನ ಅಥವಾ ತರ್ಕ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿರ್ಧಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟಗೊಳ್ಳಬೇಕು. ಹಾಗೆ ಆದಾಗ ನಾವು ಅದರ ಬಗ್ಗೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬಹುದು. ಆದ್ರೆ ಇಲ್ಲಿ ಪತಂಜಲಿ ಮಹರ್ಷಿಗಳೇನ್ ಹೇಳ್ತಾ ಇದ್ದಾರೆ? ಇನ್ನೂ ಬಾರದ ದುಃಖವನ್ನ ಹೋಗಲಾಡಿಸಬೇಕು. ಅಂದ್ರೆ ಇನ್ನೂ ನನ್ನ ಜೀವನಕ್ಕೆ ದುಃಖ ಬಂದಿಲ್ಲ, ಅದರ ಮೇಲೆ ನಾನು ಕೆಲಸ ಮಾಡಬೇಕು. ಯಾರು? ಯೋಗಿಯಾದವನು, ಸಾಧಕನಾದವನು. ಇದು ಹೇಗೆ ಸಾಧ್ಯ ಅಂದ್ರೆ ಇನ್ನು ವ್ಯಕ್ತವಾಗದೇ ಇರತಕ್ಕಂಥದ್ದು ಏನಿದೆ, ದುಃಖ ಯಾವ ರೂಪದಲ್ಲಿದೆ, ಯಾವ ಆಕಾರದಲ್ಲಿದೆ, ಎಷ್ಟು ಪ್ರಮಾಣದಲ್ಲಿದೆ, ಸೂಕ್ಷ್ಮವಾಗಿದೆಯೋ, ಒರಟಾಗಿದೆಯೋ, ಸ್ಥೂಲದಲ್ಲಿದೆಯೋ, ಹೇಗೆ ಗೊತ್ತಾಗುತ್ತೆ? ಇನ್ ದಿ ಅನ್ಕಾನ್ಶಿಯಸ್ ಪ್ಲೇನ್, the sorrow that has not yet manifested, how do we find out what it is and how do we work on such a sorrow? ಇಲ್ಲಿ ಪತಂಜಲಿ ಮಹರ್ಷಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಹೇಯಂ ದುಃಖಂ ಅನಾಗತಂ, ಇನ್ನೂ ಬಾರದೇ ಇರತಕ್ಕಂತ ದುಃಖದ ಮೇಲೆ ದುಃಖವನ್ನ ಹೋಗಲಾಡಿಸಬೇಕು ಅಂತ. ಯಾಕೆ ಅಂದ್ರೆ ಇದರಲ್ಲಿ ಒಂದು ತತ್ವ ಕೂಡ ಇದೆ. ಇವತ್ತು ಬಂದಿಲ್ಲ ಅಂದ್ರೆ
ನಾಳೆ ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ? ದುಃಖ ದುಃಖ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಇರ್ತಕ್ಕಂಥದ್ದು ಯೋಚನೆ, ಘರ್ಷಣೆ, ವೃತ್ತಿಗಳು, ಎಲ್ಲವೂ ದುಃಖದ ಒಂದು ಗುಂಪಿಗೆ ಸೇರುತ್ತೆ. ಸೊ ಹಾಗಾಗಿ ಪತಂಜಲಿ ಮಹರ್ಷಿಗಳ ಒಂದು ಸೂಚನೆ ಇಲ್ಲಿ ದೊಡ್ಡ ಸೂಚನೆ ಇದೆ. ಇವತ್ತು ಹಾಯಾಗಿದ್ದೀನಿ, ಇವತ್ತು ಖುಷಿಯಾಗಿದ್ದೀನಿ ಅಂತ ತಮಸ್ಸಿನಲ್ಲಿ ಅಥವಾ ಎಚ್ಚರ ತಪ್ಪಿ ಇರಬೇಡ. ಎಚ್ಚರದಿಂದಲೇ ಇರು. ಬಾರದಿರುವ ದುಃಖದ ಕಾರಣದ ಮೇಲೆ ನೀನು ಕೆಲಸ ಮಾಡು, ಹೋಗಲಾಡಿಸುವಂತ ಕೆಲಸ ಮಾಡು. ಬಾರದಿರುವ ದುಃಖ ಅಂದ್ರೆ ಆ ಬಾರದಿರುವ ದುಃಖದ ಕಾರಣವನ್ನ ಅದರ ಮೇಲೆ ನೀನು ಕೆಲಸ ಮಾಡು, ಅದರ ಬಗ್ಗೆ ನೀನು ಕ್ರಮ ತೆಗೆದುಕೋ ಎನ್ನುವ ಅರ್ಥದಲ್ಲಿ. ಸೊ ಅದು ಹೇಗೆ ಅಂತ ಇನ್ನು ಮುಂದೆ ನೋಡೋಣ. ಇದಕ್ಕೆ ಒಂದು ಕಥೆ ಸಿಕ್ತು ನನಗೆ ಇಂಟರ್ನೆಟ್ನಲ್ಲಿ. ಸೊ ಮುಂಜಾನೆ ಕೂಗುವ ಹುಂಜ ಎನ್ನುವಂತಹದ್ದು. ಹುಂಜ ಇತ್ತಂತೆ ಒಂದು ಊರಿನಲ್ಲಿ. ಅದು ದಿನ ಬೆಳಗಾದ್ರೆ ಗೊತ್ತಲ್ಲ, ಮುಂಜಾನೆ ಸೂರ್ಯೋದಯದ ಮುನ್ನ ದಿನ ಎದ್ದು ಬೆಳಗಿನ ಕೂಗು ಕುಕ್ಕುರ ಕುಕ್ಕೂ ಕೂ ಅಂತ. ಸೊ ಅದು ಕೂಗ್ತಾ ಇದ್ದಂಗೆ ಹಳ್ಳಿಯಲ್ಲಿದ್ದ ಎಲ್ಲಾ ಜನರು ಕಣ್ಣು ಉಜ್ಜಿಕೊಂಡು ಗಾಢವಾದ ನಿದ್ದೆಯಲ್ಲಿ ಇರ್ತಾ ಇದ್ರು. ಸುಮಾರು 4:30-5 ಗಂಟೆ ಸಮಯ ಇರ್ಬೋದು, ಬೆಳಗಿನ ಜಾವ. ಎದ್ದು ಬಂದು ನೋಡಿ, ಕೂಗ್ತಾ ಇದೆ ಇಲ್ಲಿ ಹುಂಜ ಅಂತ. ಅಲ್ಲೇ ಒಂದು ಕಾಂಪೌಂಡ್ ಮೇಲೆ ಕೂತಿರ್ತಾ ಇತ್ತು, ಮರದ ಬೇಲಿ ಮೇಲೆ ಕೂಗ್ತಾ ಇತ್ತು, ಊರಿಗೆಲ್ಲ ಕೇಳಿಸೋ ಹಾಗೆ. ಸಣ್ಣ ಊರು, ಸಣ್ಣ ಹಳ್ಳಿ, ಒಂದಷ್ಟು ಮನೆ ಸುತ್ತ. ಹಳ್ಳಿ ಜನ ಹೊರಗೆ ಬಂದ ಕೂಡ್ಲೆ ಆ ಹುಂಜದ ಸ್ತುತಿನೇ ಮಾಡ್ತಾ ಇದ್ರು. ಎಂತ ಹುಂಜಪ್ಪ ಇದು, ನಮ್ಮ ನಿದ್ದೆನ್ ಕೇಳಿಸ್ಬಿಡುತ್ತೆ. ಹಾಯಾಗಿ ಮಲ್ಕೊಂಡಿದ್ವಿ 4:30-5 ಗಂಟೆಗೆ, ಚಳಿ ಬೆಚ್ಚಿಗೆ ಕಂಬಳಿ ಹೊದ್ಕೊಂಡು ಮಲ್ಕೊಂಡಿದ್ವಿ, ನಿದ್ದೆ ಕೇಳಿಸ್ಬಿಡುತ್ತೆ. ದಿನ ಪ್ರತಿನಿತ್ಯ ಇದೇ ಗೋಳು ಈ ಹುಂಜದ್ದು ಅಂತ ಬೈಕೊಂಡು ಶಾಪ ಹಾಕೋದೆ ದಿನ ಅದ್ರ ಕೆಲ್ಸ. ಹಳ್ಳಿಯವರ ಕೆಲ್ಸ. ಆದ್ರೆ ಹುಂಜ ತನ್ನ ಕೆಲ್ಸ ಬಿಡ್ತಾ ಇತ್ತಾ? ತನ್ನ ಧರ್ಮ. ಆ ಹಳ್ಳಿನಲ್ಲೆಲ್ಲ ಓಡಾಡ್ಕೊಂಡು ಇರ್ತಾ ಇತ್ತು. ಬೆಳಗ್ಗೆ 4:15 ಅಷ್ಟೊತ್ತಿಗೆ ಸರಿಯಾಗಿ ಕೂಗ್ ಹಾಕೋದು. ದಿನ ಕೂಗ್ತಾ ಇತ್ತು. ಹಳ್ಳಿಯವ್ರಿಗೆ ಬೇಜಾರಾಯಿತು. ಎದ್ದ ಕೂಡ್ಲೆ, ಅಫ್ಕೋರ್ಸ್ ಎದ್ದ ಮೇಲೆ ಬೇರೆ ಏನಿಲ್ಲ, ಅವರವ್ರ ದಿನನಿತ್ಯದ ಕೆಲಸ ಕಾರ್ಯಗಳನ್ನ, ದಿನಚರಿಯನ್ನ ಮಾಡ್ತಾ ಹೋದ್ರು. ಹೊಲದಲ್ಲಿ, ಗದ್ದೆಯಲ್ಲಿ, ಕೆಲವರು ಕಚೇರಿಗೆ ಹೋಗೋದು, ಹೀಗೆ ಕೆಲವರು ಮಕ್ಕಳೆಲ್ಲ ಆಟಕ್ಕೆ ಬೀಳೋದು. ಒಂದಲ್ಲ ಒಂದು ಕೆಲಸ ಎದ್ದ ಮೇಲೆ ಸರಿ ಹೋಗ್ತಾ ಇತ್ತು. ಆದ್ರೆ ಎದ್ದ ಒಂದು 5-10 ನಿಮಿಷ ಹಳ್ಳಿಯವರೆಲ್ಲ ಆ ಹುಂಜಕ್ಕೆ ಬೈಯೋದೇ ಒಂದು ದಿನಚರಿ ಆಗ್ಬಿಟ್ಟಿತ್ತು. ಸೊ ಇಷ್ಟು ಕೆಲವು ದಿನಗಳು, ಕೆಲವು ತಿಂಗಳುಗಳು ಕಳೀತು. ಊರ್ನವರೆಲ್ಲ ಪಂಚಾಯಿತಿ ಕರೆದ್ರು. ಪಂಚಾಯಿತಿ ಕರೆದ್ಬಿಟ್ಟು ಹುಂಜನ್ನು ಕರೆದ್ರು ಪಂಚಾಯಿತಿಗೆ. ಅದಕ್ಕೆ ಒಂದು ಗುರು ಹಿರಿಯರೆಲ್ಲ ಸೇರಿ, ಊರ್ನವರೆಲ್ಲ ಸೇರಿ ಹುಂಜಕ್ಕೆ ಒಂದು ದೃಢವಾದ, ಗಾಢವಾದ ವಾರ್ನಿಂಗ್ ಕೊಟ್ರು. ನಾಳೆಯಿಂದ ನೀನು ಕೂಗೋದು ಮುಂಜಾನೆ ನಿಲ್ಲಿಸದೆ ಹೋದ್ರೆ ನಿನ್ನನ್ನ ಊರಿಂದ ಅಟ್ಬಿಡ್ತೀವಿ ಅಂತ ಹೇಳಿದ್ರು. ಹುಂಜ ಏನ್ ಮಾಡುತ್ತೆ ಪಾಪ, ಆ ಹುಂಜಕ್ ಬೇಜಾರಾಯ್ತು. ನಾನು ಜನರನ್ನ ಎಬ್ಸಿ ಅವ್ರ ಜೀವನೋಪಾಯಕ್ಕೆ ಸಹಾಯ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಎದ್ದವ್ರ ಕೆಲಸ ಕಾರ್ಯಕ್ಕೆ ಹೋಗಕ್ಕೆ. ನನ್ ಮೇಲೆ ಬೈತಾ ಇದ್ದಾರೆ, ನನಗೆ ಶಾಪ ಹಾಕ್ತಾ ಇದ್ದಾರೆ, ನನಗೆ ಹೊಡಿಯಕ್ ಬರ್ತಾ ಇದ್ದಾರೆ, ಪಂಚಾಯತಿಗೆ ನನ್ನನ್ನೇ ಕರೆಸಿ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೀನಿ ಅಂತ ಇದ್ದಾರೆ ಅಂತ ಬಹಳ ಬೇಜಾರ್ ಪಟ್ಕೊಳ್ತು. ಆದ್ರಿಂದ ಅದು ಸಾಕು, ಇನ್ನು ಅವರಿಗೆ ಬೇಕಾಗದೆ ಇರುವಾಗ ನಾನ್ ಯಾಕೆ ಇಲ್ಲಿರ್ಬೇಕು ಅಂತ ತಾನು ಒಂದು ನಿರ್ಧಾರಕ್ಕೆ ಬಂತು. ಆದ್ರಿಂದ ಮಾರನೇ ದಿನ 4-4:30 ಅಷ್ಟೊತ್ತಿಗೆ
ಮರದ ಬೇಲಿ ಮೇಲೆ ನಿಂತ್ಕೊಂಡು ಜೋರಾಗಿ ಎಲ್ಲಿಲ್ಲದಂತೆ ಎಂದಿನಂತೆ ಕೂಗೋದಕ್ಕಿಂತ ಇಮ್ಮಡಿ ದನಿಯಲ್ಲಿ ಕುಕ್ಕುರು ಕುಕ್ಕು ಕೂ ಅಂತ ಕೂಗಿ ಹೊರಟೋಯ್ತು. ಊರನ್ನೇ ಬಿಟ್ಟು ಹೊರಟೋಯ್ತು. ಆ ಹುಂಜ ಹಾರಿ ಮತ್ತೊಂದು ಯಾವುದೋ ಊರಿಗೆ ಹೋಯ್ತು. ಸೊ ಆ ದಿನ ಅವ್ರು ಎದ್ದು ಬಂದು ನೋಡ್ತಾರೆ, ಕಣ್ಣುಜ್ಕೊಂಡು ಬಂದು ಉಚಿತ ಹಳ್ಳಿಯಿಂದ ಗುಡಿಸ್ಲಿಗಳಿಂದ ಹೊರಗೆ ಬಂದು ನೋಡ್ತಾರೆ, ಹುಂಜನೇ ಇಲ್ಲ. ಆದ್ರೆ ಕೂಗ್ ಕೇಳಿದೆ, ಸದ್ಯ ಹುಂಜ ಹೋಯ್ತಲ್ಲಪ್ಪ, ಇಲ್ಲ ಇನ್ನು ನಾಳೆಯಿಂದ ಶಾಂತವಾಗಿ ನಿದ್ದೆ ಮಾಡಬಹುದು ಅಂತ. ಸೊ ಹಾಗೆ ಶಾಂತವಾಗಿ ಎಲ್ಲರೂ ಊರಿನ ಜನರು, ಹಳ್ಳಿ ಜನರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಪ್ರಾಣಿಗಳೆಲ್ಲ ಎಂದಿನಂತೆ ತಮ್ಮ ಧರ್ಮ, ಬೆಳಗ್ಗೆ ಎದ್ದು ತಾವೇ ಎದ್ದು ತಮ್ಮ ಕೆಲಸ, ಹುಲ್ ಮೇಯೋದು, ಅಲ್ಲಿ ಇಲ್ಲಿ ಓಡಾಡೋದು. ಪ್ರಾಣಿಗಳು ಋತುಗಳ ಸೈಕಲ್ ನಲ್ಲಿ ಕೆಲಸ ಮಾಡುತ್ತವೆ, ತಮ್ಮ ಜೀವನ ಬದುಕನ್ನ ನಡೆಸುತ್ತವೆ. ಮನುಷ್ಯರ ತರ ಸೋಂಬೇರಿ ಇರೋದಿಲ್ಲ. ಸೊ ಹಾಗಾಗಿ ಹೀಗೆ ಒಂದಿಷ್ಟು ದಿನಗಳ ಕಾಲ, ತಿಂಗಳೇ ಕಳೀತು ಅಂತ ಹೇಳಬಹುದು. ಹಳ್ಳಿ ಜನರೆಲ್ಲ ಬೆಚ್ಚಿಗೆ ಬೆಳಗಿನ ಜಾವ ಹೊತ್ಕೊಂಡು ಮಲ್ಕೊಂಡಿದ್ದಾರೆ. ಹೊರಗಡೆ ತಮ್ಮ ಸಾಕಿದ ಪ್ರಾಣಿಗಳೆಲ್ಲ ಅಲ್ಲಿ ಹಳ್ಳಿನಲ್ಲಿ ಓಡಾಡ್ತಾ ಇವೆ, ಹುಲ್ ಮೇಯ್ಕೊಂಡಿರ್ತಾ ಇವೆ. ಹುಂಜ, ಕೋಳಿ, ಪಕ್ಷಿಗಳೆಲ್ಲ ಕಾಳು ತಿನ್ಕೊಂಡು ಅಲ್ಲಿ ಇಲ್ಲಿ ಕಡ್ಡಿ ಎಲ್ಲ ಆರಿಸ್ಕೊಂಡು ತಮ್ಮ ಕೆಲಸ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿವೆ. ಇದು ಕಳ್ಳರಿಗೆ ಗೊತ್ತಾಗೋಯ್ತು, ದರೋಡೆಕೋರರಿಗೆ. ಹುಂಜ ಇಲ್ಲ, ಹುಂಜ ಬೆಳಗಿನ ಜಾವ ಕೂಗ್ತಾ ಇಲ್ಲ. ಇನ್ನು ಹಳ್ಳಿಯವರು ಸೋಂಬೇರಿಗಳು, 7 ಗಂಟೆ ಆದ್ರೂ ಏಳಲ್ಲ, ಅಲ್ಲಿವರೆಗೆ ಮಲಗೇ ಇರ್ತಾರೆ ಬೆಚ್ಚಿ ಹೊತ್ಕೊಂಡು, ಯಾರು ಇರಲ್ಲ ಬಯಲಿನಲ್ಲಿ ಅಂತ ಹೇಳಿ ಹಳ್ಳಿಗೆ 4-5 ದರೋಡೆಕೋರರು ಬಂದು ಬದ್ದ ಹಸು, ಕೋಳಿ, ಕರು, ಎಮ್ಮೆ ಎಲ್ಲವನ್ನ ದರೋಡೆ ಹೊಡ್ಕೊಂಡು ಹೋಗ್ಬಿಟ್ರು. ಒಂದು ದಿನ ಬೆಳಗ್ಗೆ ಎದ್ದು 7-7:30 ಅಷ್ಟೊತ್ತಿಗೆ ಬಂದು ನೋಡ್ತಾರೆ. ಹಳ್ಳಿಯವರು ಕಣ್ಣುಚ್ಕೊಂಡು ಹೊರಗಡೆ ಬಂದು ನೋಡ್ತಾರೆ, ತಮ್ಮ ಹಸುಗಳಿಲ್ಲ, ತಮ್ಮ ಕುರಿಗಳಿಲ್ಲ, ತಮ್ಮ ಸಾಕಿದ ಪ್ರಾಣಿಗಳಿಲ್ಲ, ನಾಯಿಗಳು ಇಲ್ಲ, ಬೆಕ್ಕಿಲ್ಲ. ಹೀಗೆ ನೋಡಿ ಆವಾಗ ಅವರಿಗೆ ಅರ್ಥ ಆಗುತ್ತೆ ಹುಂಜದ ಒಂದು ಬೆಲೆ. ಹಳ್ಳಿಯೆಲ್ಲ ಖಾಲಿ ಆಗ್ಬಿಟ್ಟಿದೆ, ಜನರು ಮಾತ್ರ ಇದ್ದಾರೆ. ಯಾವ ಪಶು ಪಕ್ಷಿ ಎಲ್ಲವನ್ನ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ದರೋಡೆಕೋರರು. ಸೊ ಇದರ ಒಂದು ಸಂಕೇತ ಏನು, ಇದರ ಒಂದು ತಾತ್ಪರ್ಯ ಏನು ಅಂದ್ರೆ, ಮುಂದೆ ಬರುವ ಅನಾಹುತ ಹಳ್ಳಿಯವರಿಗೆ ಕಾಣದಿರೋದ್ರಿಂದ ಇವತ್ತಿನ ಅನುಕೂಲಗಳು, ಇವತ್ತಿನ ಸುಖ, ಇವತ್ತಿನ ಅನುಕೂಲ, ಇವತ್ತಿನ ಒಂದು ಸಂತೋಷವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ನಮ್ಮ ಜೀವನ ಸಾಗಿಸ್ತಾ ಹೋದ್ರೆ, ಈ ಕ್ಷಣಿಕ ಜೀವನ ಸಾಗಿಸ್ತಾ ಹೋದ್ರೆ, ಮುಂದೆ ಬರೋದನ್ನ ಮುಂದಿನ ಅರಿವು, ಮುಂದೆ ಬರೋದಕ್ಕೆ ಕ್ರಮ ತೆಗೆದುಕೊಳ್ಳೋದು, ಅದರ ಬಗ್ಗೆ ಮನಸ್ಸೇ ಹರಿಯೋದಿಲ್ಲ ಎನ್ನುವಂಥದ್ದು. ಸೊ 2 ರೀತಿ ಜೀವನ ನಡೆಸ್ಬಹುದು. ಬೀಸೋ ದೊಣ್ಣೆ ತಪ್ತು ಅಂತ ಕನ್ನಡದಲ್ಲಿ ಗಾದೆ ಇದೆ. ಸೊ ಒಂದು ರೀತಿ ಇವತ್ತು ಏನು ಬದುಕದನ್ನ ಸರಿಪ, ಇನ್ನೊಂದು ರೀತಿ ಓಕೆ, ನನಗೆ ಒಂದು ಗುರಿ ಧ್ಯೇಯ ಇರಬೇಕು ಜೀವನದಲ್ಲಿ. ಒಂದು ಜೀವನ ಅಂದ್ರೆ ಜವಾಬ್ದಾರಿ ಅಂತ ಇರುತ್ತೆ, ಅದನ್ನ ನಾಳೆ ಕೂಡ ಸಂರಕ್ಷಿಸುವಂತೆ ಒಂದು ಇಂದು ಕ್ರಮ ತೆಗೆದುಕೊಳ್ಬೇಕು ಎನ್ನುವಂತಹ ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಳ್ಳೋದು ಇನ್ನೊಂದು ರೀತಿ ಜೀವನ. ಆದ್ರಿಂದ ಇವತ್ತು ಆರಾಮವಾಗಿದೆ ಅಂತ ಹೇಳಿ ಸುಮ್ಮನೆ ಕುಳಿತ್ರೆ, ಏನು ಕೆಲಸ ಕಾರ್ಯ ಮಾಡದೆ ಹೋದ್ರೆ ನಾಳಿನ ಬದುಕು ದುಃಖಮಯವಾಗಬಹುದು ಎನ್ನುವಂತ ಒಂದು ತಾತ್ಪರ್ಯ ಈ ಕಥೆಯದು. ಆ ದೃಷ್ಟಿಯಿಂದ ಈ ಕಥೆಯನ್ನ ನಾವು ನೋಡ್ಬೇಕಾಗಿದೆ. ಅದೇ ಪತಂಜಲಿ ಮಹರ್ಷಿಗಳು ತಾತ್ವಿಕವಾಗಿ
ಹೇಯಂ ದುಃಖಂ ಅನಾಗತಂ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬಾರದಿರುವ ದುಃಖದ ಮೇಲೆ ದುಃಖವನ್ನ ಹೋಗಲಾಡಿಸುವಂತ ಒಂದು ಕ್ರಮ ತೆಗೆದುಕೋ ಅಂತ. ಅಂದ್ರೆ ಯಾವ ದುಃಖ ಬೀಜದಲ್ಲೇ, ಬೀಜ ರೂಪದಲ್ಲೇ ಇದೆ, ಯಾವ ದುಃಖ ಮೊಳಕೆ ಹೊಡೆದಿಲ್ಲ ಬದುಕಿನ ಒಂದು ಪ್ರಾರಬ್ಧವಾಗಿ, ಆಗಲೇ ನಾವು ಆ ಆ ದುಃಖದ ಕಾರಣವನ್ನ ಗುರುತಿಸಿ ಅದರ ಅರಿವಿಗೆ ತೆಗೆದುಕೊಂಡು ಅದರ ಬಗ್ಗೆ, ಅದನ್ನ ಹೋಗಲಾಡಿಸುವ ಬಗ್ಗೆ, ಅದನ್ನ ನಿರ್ಮೂಲ ಮಾಡುವ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ. ಇಂದಿನ ಈ ಮ್ಯಾನೇಜ್ಮೆಂಟ್ ವೃತ್ತಿಯಲ್ಲಿ 2 ರೀತಿ ಕ್ರಮಗಳು ಹೇಳ್ತಾರೆ. ಒಂದು ಕರೆಕ್ಟಿವ್ ಆಕ್ಷನ್ ಅಂತ ಹೇಳ್ತಾರೆ, ಇನ್ನೊಂದು ಪ್ರಿವೆಂಟಿವ್ ಆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ತಪ್ಪು ಜರುಗಿದ ನಂತರ ಕ್ರಮ ತೆಗೆದುಕೊಂಡು ಅದನ್ನು ತಿದ್ದುವಂತಹ ಒಂದು ಕ್ರಮ. ತಪ್ಪು ಆಗುವ ಮುನ್ನವೇ, ತಪ್ಪು ಜರುಗದಂತೆ, ತಪ್ಪು ಆಗದಂತೆ ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಳ್ಳೋದೇ ಮುನ್ನೆಚ್ಚರಿಕೆಯ ಒಂದು ಕ್ರಮ, ಪ್ರಿವೆಂಟಿವ್ ಆಕ್ಷನ್ ಅಂತ. ಸೊ ಪತಂಜಲಿ ಮಹರ್ಷಿಗಳು ಇವತ್ತಿದ್ದಿದ್ರೆ ಆಧುನಿಕ ಭಾಷೆಯಲ್ಲಿ ಟೇಕ್ ಪ್ರಿವೆಂಟಿವ್ ಆಕ್ಷನ್ ಅಂತ ಹೇಳ್ತಾ ಇದ್ರೇನೋ ಅಂತ ಒಂದು ಯೋಚನೆ. ಬಟ್ ಇದು ಇನ್ನೂ ಆಳವಾಗಿರ್ತಕ್ಕಂಥದ್ದು. ಹೇಯಂ ದುಃಖಂ ಅನಾಗತಂ ಅಂದ್ರೆ ದುಃಖದ ಬೇರಿಗೆ, ದುಃಖದ ಮೂಲಕ್ಕೆ ಕೈ ಹಾಕುವಂತಹ ಒಂದು ಕೆಲಸ ಮಾಡಬೇಕು ಅಂತ. ಸೊ ದುಃಖ ಹೇಗೆ ಉತ್ಪತ್ತಿ ಆಗತ್ತೆ, ದುಃಖದ ಪ್ರಕ್ರಿಯೆ ಏನು ಎನ್ನುವಂತಹ ವಿಚಾರ ತೆಗೆದುಕೊಂಡ್ರೆ ಪತಂಜಲಿ ಮಹರ್ಷಿಗಳು ಸುಂದರವಾಗಿ 2 ರೀತಿಯ ಕಾರಣವನ್ನ ಹೇಳ್ತಾರೆ. ಒಂದು, ಆ ಘರ್ಷಣೆ ಅನ್ನುವಂಥದ್ದಿದೆಯಲ್ಲ, ಅದಕ್ಕೆ 3 ಕಾರಣಗಳಿವೆ. ಒಂದು, ಘರ್ಷಣೆ ಅಂದ್ರೆ ಕಾನ್ಫ್ಲಿಕ್ಟ್ ಎನ್ನುವ ಅರ್ಥದಲ್ಲಿ. ಕಾನ್ಫ್ಲಿಕ್ಟ್ ದುಃಖಕ್ಕೆ ಕಾರಣ ಆಗುತ್ತೆ. ಶುರುವಿನಲ್ಲಿ ಕಾನ್ಫ್ಲಿಕ್ಟ್ ಅಂದ್ರೆ ಜಗಳನೇ ಆಗ್ಬೇಕು ಅಂತಿಲ್ಲ. ನನ್ನ ಯೋಚನಾ ಲಹರಿ ನಮ್ಮ ಮನೆಯಲ್ಲಿರುವ ಮತ್ತೊಬ್ಬರ ಯೋಚನಾ ಲಹರಿಗಿಂತ ಭಿನ್ನವಾಗಿದೆ, ಒಬ್ರಿಗೊಬ್ರು ಒಪ್ತಾ ಇಲ್ಲ, ಅದು ಘರ್ಷಣೆಗೆ ಕಾರಣ ಆಗುತ್ತೆ. ಅದು ಅತಿಯಾಗಿ ತೆಗೆದುಕೊಂಡು ಹೋದ್ರೆ, ಇನ್ನು ಮುಂದೆ ತೆಗೆದುಕೊಂಡು ಹೋದ್ರೆ ವಾದಕ್ಕೆ ಕಾರಣ ಆಗುತ್ತೆ. ವಾದವನ್ನು ಇನ್ನೂ ಮುಂದುವರಿಸಿದ್ರೆ ಕದನಕ್ಕೆ ಕಾರಣವಾಗುತ್ತೆ. ಕದನನು ಮುಂದುವರಿಸಿದ್ರೆ ಯುದ್ಧ ಮಾಡುವಂತ ಒಂದು ಸಂಭವವಿದೆ. ಈಗಿನ ಕಾಲದಲ್ಲಿ ಜಗತ್ತಿನಲ್ಲಿ ನಡೀತಾ ಇದೆಯಲ್ಲ, ಯುದ್ಧಕ್ಕೆ ಕೊರತೆನೇ ಇಲ್ಲ. ಇರ್ಲಿ, ಆ ವಿಚಾರ ಅಲ್ಲ. ಇವಾಗ ಘರ್ಷಣೆಗೆ 3 ಕಾರಣಗಳು ಉಂಟು. ಒಂದು, ಬದಲಾವಣೆ, ಚೇಂಜ್. ಯಾವ ಬದಲಾವಣೆ ಕೂಡ ನಮಗೆ ಮನುಷ್ಯನಿಗೆ ಇರೋದು ಇದ್ದಂಗೆ, ಸ್ಟೇಟಸ್ ಕೋ ಇರೋದಿಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ. ಅಂದ್ರೆ ಇದ್ದಿದ್ದು ಚೆನ್ನಾಗಿ ನಡೀತಾ ಇದೆ, ಹಂಗೆ ನಡ್ಕೊಂಡು ಹೋಗ್ಲಿ, ಯಾವ ಬದಲಾವಣೆನೂ ಬೇಡ ಅಂತ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಕಂಫರ್ಟ್ ಝೋನ್ ಅಂತ. ಅಂದ್ರೆ ನನ್ನ ಆರಾಮ ಸ್ಥಿತಿಗೆ ಧಕ್ಕೆ ಬರಬಾರದು, ಇರೋ ಹಂಗೆ ಆರಾಮವಾಗಿದೆ, ಹಂಗೆ ಮುಂದ್ವರ್ಕೊಂಡು ಹೋಗ್ಲಿ. ಆದ್ರಿಂದ ಯಾವುದೇ ರೀತಿ ಬದಲಾವಣೆ ಆದರೆ ಅದನ್ನ ಸ್ವೀಕರಿಸುವಂತ ಮನೋಭಾವ ಸಾಮಾನ್ಯ ಮನುಷ್ಯರಿಗೆ ಪ್ರಾರಂಭಿಕ ಹಂತದಲ್ಲಿ ಇರೋದಿಲ್ಲ. ಅದು ಘರ್ಷಣೆಗೆ ಕಾರಣ ಆಗುತ್ತೆ. ಏನ್ ಮಾಡೋದಪ್ಪ ಈ ಬದಲಾವಣೆ ಬಗ್ಗೆ, ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ಇವತ್ತು ಟ್ರಾಫಿಕ್ ಲೈಟ್ ಹಾಕ್ಬಿಟ್ಟಿದ್ದಾರೆ, 10 ನಿಮಿಷ ಜಾಸ್ತಿ ಆಗತ್ತೆ ಇಲ್ಲಿಂದ ನಮ್ಮ ಆಫೀಸಿಗೆ ಹೋಗಕ್ಕೆ ಅಂತ ಏನೇನೋ ಒಂದು ರೀತಿಯ ಘರ್ಷಣೆಗಳು, ತಳಮಳ ಶುರು ಆಗುತ್ತೆ. ಯಾಕೆ? ಹೋದ ವಾರ ಟ್ರಾಫಿಕ್ ಲೈಟ್ ಇರ್ಲಿಲ್ಲ ಒಂದ್ ಜಂಕ್ಷನ್ ನಲ್ಲಿ, ಈ ವಾರ ಹಾಕ್ಬಿಟ್ಟಿದ್ದಾರೆ. ಸೊ ಯಾವುದೇ ರೀತಿ ಬದಲಾವಣೆ ಅದು ಘರ್ಷಣೆಗೆ ಕಾರಣ ಆಗಬಹುದು. ಇನ್ನೊಂದು ಕಾರಣ ಆತಂಕ. ಬದಲಾವಣೆ ಆಗೋದಾಗತ್ತೆ,
ಅದರ ಬಗ್ಗೆ ಅತಿಯಾಗಿ ವಿಚಾರ ಮಾಡೋದ್ರಿಂದ ಆತಂಕ ಅಂತೀವಿ. ಹೊರಗಿನ ಪರಿಸ್ಥಿತಿಯ ಬದಲಾವಣೆಗೆ ಅಥವಾ ಹೊರಗಿನ ಪರಿಸ್ಥಿತಿಯ ಒಂದು ಸನ್ನಿವೇಶಕ್ಕೆ ನಾವು ಅತಿಯಾಗಿ ಯೋಚನೆ ಮಾಡೋದು, ಏನ್ ಮಾಡೋದೋ ಬೇಡವೋ ಅಂತ ಕ್ರಮ ತೆಗೆದುಕೊಳ್ಳದೆ, ಕರ್ಮಕ್ಕೆ ಪರಿವರ್ತನೆ ಮಾಡದೆ ಯೋಚನೆ ಪದೇ ಪದೇ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದಕ್ಕೆ ಆತಂಕ. ಆತಂಕ ಕೂಡ ಘರ್ಷಣೆ ಆಗುತ್ತೆ. ಯಾಕೆಂದ್ರೆ ಆತಂಕ ಇದ್ದದ್ದು ಸುಮ್ಮನೆ ಇರೋದಿಲ್ಲ. ನನಗೆ ಆತಂಕ ಆದ್ರೆ ನಾನು ನನ್ನ ಪಕ್ಕದವ್ರು ಇರೋರ ಮೇಲೆ ನನ್ನ ಆತಂಕನ ಹೊರ್ತೀನಿ, ನನ್ನ ಮನೆಯವರ ಮೇಲೆ ಆತಂಕ ಹೊರ್ತೀನಿ. ಬಾಸ್ ಮೇಲೆ ಆತಂಕ ಹೊರಲಿಕ್ಕಾಗಲ್ಲ, ಸಬಾರ್ಡಿನೇಟ್ಸು, ಟೀಮ್ ಮೆಂಬರ್ಸ್ ಮೇಲೆ ಆತಂಕ ಹೊರಿಸ್ತೀನಿ. ಆದ್ರಿಂದ ನನಗೆ ಆತಂಕ ಅದು ನನ್ನಲ್ಲೇ ಉಳಿಯೋದಿಲ್ಲ, ಮತ್ತೊಬ್ಬರಿಗೆ ಅದು ವರ್ಗಾವಣೆ ಆಗುತ್ತೆ. ಆದ್ರಿಂದ ಆತಂಕ ಕೂಡ ಘರ್ಷಣೆಗೆ ಕಾರಣ ಆಗುತ್ತೆ. ಮೂರನೇದು ವಾಸನಗಳು. ನನಗಿರುವ ವಾಸನ ಇದೆಯಲ್ಲ, ಸಂಸ್ಕಾರಗಳು, ಅದು ಮೇಲೆದ್ದು ಬಂದಾಗ ಕಾನ್ಶಿಯಸ್ ಮೈಂಡ್ ಅಥವಾ ಎಚ್ಚರದ ಮನಸ್ಸು ಒಂದು ರೀತಿ ಹೇಳುತ್ತೆ, ವಾಸನೆಗಳು ಎದ್ದು ಬಂದು ಆ ಎಚ್ಚರದ ಮನಸ್ಸಿಗಿಂತ ಬೇರೆ ರೀತಿ ಹೇಳುತ್ತೆ. ಆದ್ರಿಂದ ಇದು ಘರ್ಷಣೆಯನ್ನ ಉಂಟು ಮಾಡುತ್ತೆ. ಸೊ ಬದಲಾವಣೆಯಿಂದ ಆಗುವಂಥ ಘರ್ಷಣೆ, ಆತಂಕದಿಂದ ಆಗುವಂಥ ಘರ್ಷಣೆ, ವಾಸನಗಳಿಂದ ಆಗುವಂತಹ ಘರ್ಷಣೆ, ಅದು ಎಲ್ಲವೂ ದುಃಖಕ್ಕೆ ಕಾರಣ. ಅದೆಲ್ಲವೂ ದುಃಖವೇ. ಮತ್ತೆ ಎಂದಿನಂತೆ ನಾವು ದಿನನಿತ್ಯದ ಬದುಕಿನಲ್ಲಿ ಟಗ್ ಆಫ್ ವಾರ್ ಆಡ್ತಾ ಇರ್ತೀವಿ, ಹಗ್ಗ ಸೆಳೆದಾಟ. ಎರಡು ರೀತಿ ದಳಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾವ ದಳ ಎರಡು ರೀತಿ ಅಂದ್ರೆ, ಒಂದು ಗುಣ, ತ್ರಿಗುಣಗಳು, ಸತ್ವ, ರಜಸ್, ತಮಸ್. ಆ ಮೂರು ಗುಣಗಳು ಒಂದ್ ಕಡೆ ಇದ್ರೆ, ವೃತ್ತಿ ಅಂದ್ರೆ ಇಲ್ಲಿ ಚಿತ್ತದ ವೃತ್ತಿ, ಯೋಚನೆ, ಭಾವನೆಗಳು, ಅದು ಇನ್ನೊಂದು ಕಡೆ ಇರುತ್ತೆ. ಎರಡು ಒಂದಕ್ಕೊಂದು ಸೆಟೆತ್ಕೊಂಡು ನಾನ್ ಹೆಚ್ಚು, ತಾನ್ ಹೆಚ್ಚು ಅಂತ ಒಬ್ರಿಗೊಬ್ರು ವಿರುದ್ಧ ದಿಕ್ಕಿನಲ್ಲಿ ಎಳೆದಾಡೋದೆ ಬದುಕಿನ ಒಂದು ಅನುಭವ. ಇದು ನಮ್ ದಿನನಿತ್ಯದ ಅನುಭವ ನಮಗಾಗಿದೆ ಎಲ್ಲರಿಗೂ. ಮನಸ್ಸು ಒಂದು ಹೇಳತ್ತೆ, ಗುಣಗಳು ನನಗೆ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ಸತ್ತೆ, ಆದ್ರೆ ಮನಸ್ಸು ಅಯ್ಯೋ ಅವನೇನು ಸುಮ್ಮನೆ ಇರಬಾರ್ದ, ಅವನಿಗೇನ್ ಸುಮ್ಮನೆ ಇದ್ಬಿಡು ಬೇಡ ಅಂತ ಹೇಳುತ್ತೆ. ಇಲ್ಲವೇ ಯಾವುದೇ ಒಂದು ಮಾಡ್ಬೇಕು, ಒಂದು ಮಾಡಬಾರ್ದು, ಇದು ಸರಿ, ಇದು ತಪ್ಪು, ಅದೆಲ್ಲ ಗುಣಲಕ್ಷಣಗಳು ಮತ್ತೆ ಚಿತ್ತದ ವೃತ್ತಿಯ ಪೈಪೋಟಿ. ಸೊ ಎರಡಕ್ಕೂ ದುಃಖವೇ ಕಾರಣ. ಈ ಪೈಪೋಟಿಯಿಂದ ಬಂದಂತಹ ದುಃಖ, ಆಮೇಲೆ ಈ ಮೂರು ಕಾರಣಗಳಿಂದ, ಬದಲಾವಣೆ, ಆತಂಕ, ವಾಸನಗಳಿಂದ ಉಂಟಾದಂತಹ ಘರ್ಷಣೆಯಿಂದ ಆಗುವಂತಹ ದುಃಖ ಇಡೀ ಜೀವನವನ್ನ ಒಂದು ರೂಪಿಸ್ಬಿಡುತ್ತೆ, ಅನುಭವದ ನಿರೂಪಣೆ ಮಾಡುತ್ತೆ. ಸೊ ಇದೆಲ್ಲವೂ ದುಃಖವೇ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದ್ರೆ, ಪರಿಣಾಮ ತಾಪ ಸಂಸ್ಕಾರ ದುಃಖೈರ್ ಗುಣವೃತ್ತಿರೋಧಾಚ ದುಃಖಮೇವ ಸರ್ವ ವಿವೇಕಿನಃ ಅಂತ. ಪರಿಣಾಮ ಅಂದ್ರೆ ಫಲ ಅಥವಾ ಬದಲಾವಣೆ, ತಾಪ ಅಂದ್ರೆ ಬಿಸಿ, ಆತಂಕ ಎಲ್ಲ, ಸಂಸ್ಕಾರ, ವಾಸನೆಗಳು ದುಃಖಕ್ಕೆ ಕಾರಣವಾಗತ್ತೆ. ಇನ್ನೊಂದು ಕಡೆ ಗುಣವೃತ್ತಿ ರೋಧಾಚ, ತ್ರಿಗುಣಗಳು, ಸತ್ವ, ತಮಸ್, ರಜಸ್, ವೃತ್ತಿ ವಿರೋಧಾಚ. ವೃತ್ತಿ ಅಂದ್ರೆ ಚಿತ್ತದ ವೃತ್ತಿ, ಗುಣ ಮತ್ತು ಚಿತ್ತದ ವೃತ್ತಿಯಿಂದ ನಡುವೆ ಉಂಟಾದಂತ ಪೈಪೋಟಿ, ವಿರೋಧ. ದುಃಖಮೇವ, ಎಲ್ಲವೂ ದುಃಖಮಯವೇ. ಸರ್ವಂ ದುಃಖಮೇವ ವಿವೇಕಿನಃ. ವಿವೇಕಿಯಾದವನು
ಬದುಕೇ ದುಃಖಮಯ ಅಂತ ತಿಳ್ಕೊಳ್ತಾನೆ. ಇದೊಂದು ನಕಾರಾತ್ಮಕವಾದಂತಹ ಒಂದು ಹೇಳಿಕೆ ಅಂತ ನಮಗನ್ನಿಸ್ಬಹುದು. ಯಾಕೆಂದ್ರೆ ಬದುಕಿನಲ್ಲಿ ಸುಖ ದುಃಖದ ಮಿಶ್ರಣ ಇದೆ, ಸೋಲು ಗೆಲುವಿನ ಮಿಶ್ರಣ ಇದೆ, ಬೇಸರ ಮತ್ತೆ ಲವಲವಿಕೆಯ ಮಿಶ್ರಣ ಇದೆ, ಆನಂದ ಜಿಗುಪ್ಸೆಯ ಮಿಶ್ರಣ ಇದೆ. ಸೊ ಹೀಗೆ ಒಂದೇ ಇಲ್ಲ. ಆದ್ರೆ ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರೆ, ವಿವೇಕಿಯಾದವನು ಬದುಕಿನ ಎಲ್ಲ ಅನುಭವಗಳು ಎರಡು ಗುಂಪಿಗೆ ಸೇರಿಸಬಹುದು. ಪರಿಣಾಮ, ತಾಪ, ಸಂಸ್ಕಾರ, ಅದು ದುಃಖ, ಅದರ ಒಂದು ಇಂಟರಾಕ್ಷನ್, ಸಂಪರ್ಕದಿಂದ ಉಂಟಾಗುವ ಘರ್ಷಣೆ, ಮತ್ತೆ ಗುಣ ಮತ್ತೆ ವೃತ್ತಿಗಳ ವಿರೋಧದಿಂದ ಉಂಟಾಗುವಂತಹ ಒಂದು ಸೆಳೆತ. ಇವೆರಡೇ ಬದುಕಿಗೆ ಅನುಭವ ಕೊಡುವಂತಹದ್ದು. ನಾನು ಗೆದ್ರೆ ಸುಖ ಬರುತ್ತೆ, ಸೋತ್ರೆ ದುಃಖ ಬರುತ್ತೆ. ಆದ್ರೆ ಸುಖವನ್ನ ಕೂಡ ವಿವೇಕಿಯಾದವನು ದುಃಖವಾಗಿ ನೋಡ್ತಾನೆ, ಬದುಕಿನಲ್ಲಿ ದುಃಖವಾಗಿ ನೋಡ್ತಾನೆ ಅಂತ. ಬದುಕಿನ ಯಾವುದೇ ಅನುಭವ ಇದ್ರೂ ವಿವೇಕಿಯಾದವನು ದುಃಖವಾಗಿ ನೋಡ್ತಾನೆ ಅಂತ. ಇದೊಂದು ವಿಚಿತ್ರ ಅನ್ಸುತ್ತೆ. ಆದ್ರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ನಮಗೆ ಸುಖದ ಅನುಭವ ಆದ್ರೂ ಖುಷಿ ಆಗ್ಬೋದು ಸುಖ ಉಂಟಾದಾಗ. ಉದಾಹರಣೆಗೆ ಯಾರಿಗೋ ಮನೆಯಲ್ಲಿ SSLC 10ನೇ ತರಗತಿಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ, ಅಥವಾ ಮನೆಯಲ್ಲಿ ಒಂದು ಮದುವೆ ಗೊತ್ತಾಗತ್ತೆ, ಸೊ ಖುಷಿ ಆಗತ್ತೆ. ಸೊ ಏನಾಗುತ್ತೆ ಅಂದ್ರೆ ಆ ಖುಷಿಯನ್ನ ನಾವು ಬಿಟ್ಕೊಡೋದಿಕ್ಕೆ ತಯಾರಿಲ್ಲ. ಬಂದಂತಹ ಖುಷಿ ನಾವು ಹಿಡಿದಿಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಏನೇ ಆದ್ರೂ ಶತಾಯಗತಾಯ ಹಿಡಿದಿಟ್ಕೊಳ್ಳಕ್ ಪ್ರಯತ್ನ ಪಡ್ತೀವಿ. ಆದ್ರೆ ಬದುಕು, ಜೀವನ ಹಾಗಲ್ಲ. ಬದುಕು ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಪರಿಸ್ಥಿತಿಗಳು ಇವತ್ತಿದ್ದಂತೆ ನಾಳೆ ಇರಲ್ಲ. ನಮಗೆ ಸನ್ನಿವೇಶದಿಂದ ಆದಂತಹ ಸುಖವನ್ನ ನಾವು ಒಂದೆರಡು ದಿನಗಳ ಕಾಲದ ನಂತರ, ಅದು ಸವಿದ ನಂತರ ಆ ಸುಖ ಮಾಯವಾಗೋಗುತ್ತೆ. ಸುಖ ಇಲ್ಲ, ಹೊರಟೋಯ್ತು ಅಂತ ದುಃಖಕ್ಕೆ ನಾವು ದುಃಖದಿಂದ ತೊಳಲಾಡ್ತೀವಿ. ಆದ್ರಿಂದ ಬದುಕಿನ ಯಾವುದೇ ಅನುಭವ, ಬದುಕೆಲ್ಲವೂ ಸರ್ವಂ ದುಃಖಮಯಂ ಅಂತ ವಿವೇಕಿಯಾದವನು ಹೇಳ್ತಾನೆ. ಆದ್ರಿಂದ ಬದುಕು ಎರಡು ರೀತಿ ಆಗಿ ಅನುಭವ, ಎರಡು ದಿಕ್ಕಿನಿಂದ ಅನುಭವ ನೀಡುತ್ತೆ. ಬದಲಾವಣೆ ಮತ್ತೆ ತಾಪ ಮತ್ತೆ ಸಂಸ್ಕಾರಗಳ ಒಂದು ಇಂಟರಾಕ್ಷನ್ ಇಂದ, ಮತ್ತೆ ಗುಣ ಮತ್ತೆ ವೃತ್ತಿಗಳ ವಿರೋಧದಿಂದ. ಇದನ್ನೇ ಬದುಕಿನ ಅನುಭವ ಅಂತ ಹೇಳ್ತೀವಿ. ಎಲ್ಲವೂ ದುಃಖಮಯ ಅಂತ ಪರಿಗಣಿಸು, ಇದೇ ವಿವೇಕಯುಕ್ತ ಜೀವನ ಅಂತ ಪತಂಜಲಿ ಮಹರ್ಷಿಗಳು 2ನೇ ಪಾದದ 15ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇದು ದುಃಖ ಆದ್ರೆ, ದುಃಖಕ್ಕೆ ಮೂಲ ಕಾರಣ ಇದಾದ್ರೆ, ಇದಕ್ಕೆ ಈ ದುಃಖ ಹಂಗೆ ಇದ್ರೆ ಆ ಬೀಜ, ಅದಕ್ಕೆ ಕಾರಣ ಏನು ಅಂದ್ರೆ, ಎಲ್ಲಿ ಬೀಜ ಇರುತ್ತೋ ಅಲ್ಲಿ ಜೀವನದ ಒಂದು ಮಣ್ಣು, ಒಂದು ಕೃಷಿ, ಒಂದು ನೆಲ ಬರುತ್ತೋ ಅಲ್ಲಿ ಬೀಜ ಮೊಳಕೆ ಆಗೇ ಆಗತ್ತೆ ಅಂತ. ಅದಕ್ಕೆ ಹೇಳ್ತಾರೆ, ದುಃಖ ಮುಂದೆ ಬರುವಂತಹ ದುಃಖವನ್ನ, ಇನ್ನೂ ಬಾರದ ದುಃಖವನ್ನ ನಾವು ಹೋಗಲಾಡಿಸಬೇಕು ಅಂತ ಮೊದಲಲ್ಲಿ ಪತಂಜಲಿ ಮಹರ್ಷಿಗಳು ಹೇಳಿದ್ರಲ್ಲ. ಅದಕ್ಕೆ ಇಲ್ಲಿ ಅವರು ಇನ್ನೊಂದು ಕಡೆ ಅವ್ರು ಹೇಳ್ತಾ ಇದ್ದಾರೆ, ಸತಿ ಮೂಲೆ ತದ್ವಿಪಾಕೋ ಜಾತಿ ಆಯುರ್ಭೋಗಾಹ ಅಂತ. 2ನೇ ಪಾದದ 13ನೇ ಶ್ಲೋಕ. ಅಂದ್ರೆ ಎಲ್ಲಿ ಮೂಲದಲ್ಲಿ ಬೇರಿರುವುದೋ, ಕರ್ಮದ ಬೇರಿರುವುದೋ, ಸತಿ ಮೂಲೆ ಅಸ್ತಿತ್ವದಲ್ಲಿ ಇರುವುದೋ, ಮೂಲದಲ್ಲಿ ತದ್ವಿಪಾಕೋ ಮೊಳಕೆ ಆಗೋದು ಖಂಡಿತ. ಯಾವ ರೀತಿ ಮೊಳಕೆ ಆಗತ್ತೆ?
ಜಾತಿ, ಜಾತಿ ಸಂಸ್ಕೃತದಲ್ಲಿ ಜಾತಿ ಅಂದ್ರೆ ವರ್ಗ ಅಂತ. ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಕ್ಯಾಟಗರಿ ಅಂತ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ, ವರ್ಣ ಜಾತಿ ಅಲ್ಲ, ಇದು ಜೀವ ಜಾತಿ. ಜಾತಿ ವಿವಿಧ ಜಾತಿಯಾಗಿ, ಮತ್ತೆ ವಿವಿಧ ಆಯಸ್ಸಾಗಿ, ಆಯುರ್ ವಿವಿಧ ಭೋಗವಾಗಿ, ಭೋಗಾಹ ಅಂದ್ರೆ ವಿವಿಧ ಅನುಭವವಾಗಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಮೂಲದಲ್ಲಿ ಕರ್ಮದ ಬೇರಿರುತ್ತೋ ಅಲ್ಲಿ ವರ್ಗ, ಆಯಸ್ಸು ಮತ್ತು ಅನುಭವಗಳ ವಿವಿಧ ಅನುಭವವಾಗಿ ಅದು ಮೊಳಕೆ ಆಗೇ ಆಗತ್ತೆ, ಚಿಗುರು ಒಡೆದೇ ಒಡೆಯತ್ತೆ ಅಂತ ಹೇಳ್ತಾರೆ. ಆ ನೋಡಿ, ಆ ಇದಕ್ಕೆ ಈ ಜಾತಿ ಆಯುರ್ಭೋಗಕ್ಕೆ ಜನ್ಮ ಅಂತ ಹೇಳೋದು. ಅಂದ್ರೆ ಎಲ್ಲಿ ಮೂಲದಲ್ಲಿ ಬೇರಿರುತ್ತೋ, ಅಜ್ಞಾನ ಇರುತ್ತೋ, ಅವಿದ್ಯೆ ಇರುತ್ತೋ, ಅಲ್ಲಿವರೆಗೆ ಮತ್ತೆ ಮತ್ತೆ ಜನ್ಮ ತಾಳೋದು ಅನಿವಾರ್ಯ. ಎಂತ ಜನ್ಮ ತಾಳ್ತೀವಿ? ನಮ್ಮ ಅವಿದ್ಯೆಗೆ ತಕ್ಕಂತೆ ವಿವಿಧ ಜಾತಿಯ ಜೀವವಾಗಿ, ಅಥವಾ ವಿವಿಧ ಆಯಸ್ಸಿನ ಜೀವವಾಗಿ, ವಿವಿಧ ಅನುಭವಗಳ ಉಳ್ಳಂತಹ ಜೀವವಾಗಿ ನಾವು ಜನ್ಮ ತಾಳ್ತೀವಿ. ಅದಕ್ಕೆ ಜನ್ಮ ಅಂತ ಹೇಳ್ತೀವಿ. ನಾವು ಇದಕ್ಕೆ ಉದಾಹರಣೆ, ನಮ್ಮ ಮೊಬೈಲ್ ಫೋನ್ ತೆಗೆದುಕೋಬಹುದು. ಮೊಬೈಲ್ನಲ್ಲಿ ನಮ್ಗೆ ಒಂದು ಫೋನ್ ಇದೆ, ಮತ್ತೆ ಅದರ ಜೊತೆಗೆ ಒಂದು ಸಿಮ್ ಕಾರ್ಡ್ ಇದೆ. ನಮ್ಮ ಫೋನ್ ಒಮ್ಮೊಮ್ಮೆ ಹಳೇದಾಗತ್ತೆ ಅಥವಾ ಕೆಟ್ಟ ಹೋಗುತ್ತೆ, ಬದಲಾಯಿಸ್ತೀವಿ ಫೋನನ್ನ. ಫೋನ್ ಬದಲಾವಣೆ, ಹೊಸ ಫೋನ್ ಕೊಂಡ್ಕೊಂಡಾಗ ನಾವೇನ್ ಮಾಡ್ತೀವಿ? ಹಳೆ ಫೋನ್ನಲ್ಲಿರೋ ಸಿಮ್ ಕಾರ್ಡ್ ಅನ್ನು ತೆಗೆದ್ಬಿಟ್ಟು ಹೊಸ ಫೋನಿಗೆ ಹಾಕ್ತೀವಿ. ಹಳೆ ಫೋನಿನ ಸಿಮ್ ಕಾರ್ಡ್ ನಲ್ಲಿ ಏನಿದೆ? ಅದರಲ್ಲಿರೋ ಕಾಂಟ್ಯಾಕ್ಟ್ಸು ಮತ್ತೆ ಅದರಲ್ಲಿರೋ ಕನೆಕ್ಷನ್ನು ಎಲ್ಲ ಇದೆ. ಸೊ ಏನಾಗಿದೆ? ಆ ಇರುವಂತಹ ಸಂಸ್ಕಾರಗಳು, ವಾಸನಗಳು, ಸಿಮ್ ಕಾರ್ಡ್ ನಲ್ಲಿ ಇರುವಂತಹ ಮೆಮರಿ ಹೊಸ ಫೋನ್ಗೂ ಬಂದು ಸೇರಿದೆ. ಆದ್ರಿಂದ ಈ ಸಿಮ್ ಕಾರ್ಡ್ ಎಲ್ಲಿವರೆಗೆ ಇದೆಯೋ, ಅದರಲ್ಲಿ ಎಲ್ಲಿವರೆಗೆ ಡೇಟಾ ಇನ್ಫಾರ್ಮೇಶನ್ ಇರುತ್ತೋ ಅಲ್ಲಿವರೆಗೆ ಮುಂದುವರಿಯತ್ತೆ ಜನ್ಮ ಅಂತ ಹೇಳಿ. ಸೊ ಫೋನ್ ಹೊಸದಿರ್ಬೋದು, ಆದ್ರೆ ಅದು ಹಾಕಿದ ಕೂಡಲೇ ಹೊಸದೊಂದು ಜನ್ಮದಲ್ಲಿ ಏನಾಗತ್ತೆ? ಹಳೆಯ ಅನುಭವಗಳು, ಹಳೆಯ ಅವಿದ್ಯೆ, ಹಿಂದಿನ ಜನ್ಮಗಳಲ್ಲಿ ಇದ್ದಂತಹ ಎಲ್ಲ ಅವಿದ್ಯೆ ಅನುಭವಗಳೆಲ್ಲ ಕ್ಯಾರಿ ಓವರ್ ಆಗತ್ತೆ. ಆದ್ರಿಂದ ನಾವು ಎರಡು ರೀತಿಯ ವಿಚಾರಗಳಿದೆ. ಕೆಲವು ಸಂಪ್ರದಾಯದಲ್ಲಿ ಇದೊಂದೇ ಜನ್ಮ, ಮಜಾ ಮಾಡಿ, ತಿಂದು ಕುಡಿದು ಮಜಾ ಮಾಡಿ, ಆಮೇಲೆ ಏನಾಗುತ್ತೋ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಾವು ಜನ್ಮ ಎತ್ತಿ ಎತ್ತಿ ಬರಬೇಕು, ಎಲ್ಲಿವರೆಗೆ? ಜ್ಞಾನ ಪಡೆಯೋವರೆಗೆ, ಜ್ಞಾನ ಸ್ಥಾಪನೆ ಆಗೋವರೆಗೆ ಅಂತ. ಆದ್ರಿಂದ ವಿವಿಧ ಜಾತಿ ಆಯುರ್ಭೋಗ, ಈ ಪುನರ್ಜನ್ಮ ಅನಿವಾರ್ಯ. ಎಲ್ಲಿವರೆಗೆ ಮೂಲದಲ್ಲಿ ಆ ಬೇರಿರುತ್ತೋ. ಆ ಮೂಲದ ಬೇರೇನು? ಅವಿದ್ಯೆ. ಅವಿದ್ಯೆಯಿಂದ ಸಂಸ್ಕಾರ, ವಾಸನಾ ಪ್ಯಾಕೇಜ್ ಉತ್ಪತ್ತಿ ಆಗತ್ತೆ. ಆ ವಾಸನಾ ಪ್ಯಾಕೇಜು ಈ ಜನ್ಮದಿಂದ, ಈ ದೇಹದ ಸಾವಿಂದ ಅಂತ್ಯಗೊಳ್ಳಲ್ಲ. ಆ ಮೆಮರಿ, ಆ ಸಿಮ್ ಕಾರ್ಡು ಮತ್ತೊಂದು ದೇಹಕ್ಕೆ ಹೋಗುತ್ತೆ. ಹೇಗೆ ಸಿಮ್ ಕಾರ್ಡ್ ಮತ್ತೊಂದು ಹೊಸ ಫೋನಿಗೆ ಹಾಕ್ತಿವೋ, ಹಾಗೆ ಈ ವಾಸನೆಗಳು, ಈ ಕರ್ಮದ ಶೇಖರಣೆಗಳು ಮತ್ತೊಂದು ಹೊಸ ದೇಹಕ್ಕೆ, ಹೊಸ ಜನ್ಮದಲ್ಲಿ ಹೊತ್ತಂತಹ ದೇಹಕ್ಕೆ, ಜೀವಕ್ಕೆ ಕ್ಯಾರಿ ಓವರ್ ಆಗತ್ತೆ ಎನ್ನುವಂತಹ ಅರ್ಥ. ಅದಕ್ಕೆ ಶಂಕರರು ಸೊಗಸಾಗಿ ಹೇಳಿದ್ದಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ ಅಂತ. ಸೊ ಮೂಲ ಇನ್ನೂ ಬಾರದ ದುಃಖಕ್ಕೆ ಒಂದು ಉಪಾಯ ಶಂಕರರು ಕೊಟ್ಟಿದ್ದಾರೆ, ಪತಂಜಲಿ ಮಹರ್ಷಿಗಳು ಕೊಡ್ತಾರೆ. ಅದನ್ನು ಮುಂದೆ ನೋಡೋಣ.
ಭಜ ಗೋವಿಂದಂ, ಪರಮಾತ್ಮನನ್ನ ಭಜಿಸು, ನಾಮಸ್ಮರಣೆ ಮಾಡು, ಭಕ್ತಿಯಿಂದ ಅವನಿಗೆ ಶರಣಾಗು ಅಂತ. ಇಲ್ಲದೆ ಹೋದರೆ ಪುನರ್ಜನ್ಮ, ಮತ್ತೆ ಮತ್ತೆ ಜನ್ಮ ತಪ್ಪಿದ್ದಲ್ಲ ಎನ್ನುವಂತ ಒಂದು ವಿಚಾರವನ್ನ ಭಜಗೋವಿಂದಂ ಸ್ತುತಿಯಲ್ಲಿ ಶಂಕರರು ಎತ್ತಿ ಎತ್ತಿ ಹೇಳಿದ್ದಾರೆ. ಆದ್ರಿಂದ ಭಗವಂತನಿಗೆ ಪಾಹಿ ಮುರಾರೆ ಶರಣಾದ್ರೆ, ನೀನೇ ಕಾಪಾಡು ಅಂತ ಶರಣಾದ್ರೆ, ನಮ್ಮ ಮನಸ್ಸು ಮುದವಾಗಿ, ಸೂಕ್ಷ್ಮವಾಗಿ, ಮೃದುವಾಗಿ, ಆವಾಗ ನಮಗೆ ಇಂದಿನ ಜೀವನವನ್ನ ಎದುರಿಸುವಂತ ಹೊಸದೊಂದು ಚೈತನ್ಯ, ಹೊಸದೊಂದು ಜ್ಞಾನ, ಪ್ರೇರಣೆ ಮೂಡುವಂತಹ ಒಂದು ಸಂಭವ ಅತಿ ಹೆಚ್ಚು. ಇಲ್ಲದೆ ಹೋದರೆ ವಾಸನದಿಂದಲೇ ನಾವು ಬದುಕನ್ನ ಜರುಗಿಸ್ತಾ ಇರ್ತೀವಿ ಎನ್ನುವಂತ ವಿಚಾರ. ಜನ್ಮ ಅಂದ ಕೂಡಲೇ ಭರತ ಚಕ್ರವರ್ತಿಯ 3 ಜನ್ಮಗಳ ಒಂದು ಕಥೆ ಇದೆಲ್ಲರಿಗೂ ಗೊತ್ತೇ ಇದೆ. ಆದ್ರೂ ಸಂಕ್ಷಿಪ್ತವಾಗಿ ಹೇಳೋಣ, ಯಾಕೆಂದ್ರೆ ಇದರಲ್ಲಿ ಆ ಒಂದು ವಾಸನೆಯ ಪ್ಯಾಕೇಜ್ ಏನಿದೆಯಲ್ಲ, ಕ್ಯಾರಿ ಓವರ್ ನಿದರ್ಶನ ಚೆನ್ನಾಗಿ ಮೂಡಿ ಬರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭರತ ಚಕ್ರವರ್ತಿ ಬಹಳ ಧಾರ್ಮಿಕವಾಗಿ ತನ್ನ ರಾಜ್ಯವನ್ನ ಆಳ್ತಾ ಇದ್ದ. ಅವನು ಕೆಲವು ದಶಕಗಳು ರಾಜ್ಯವನ್ನ ಆಳಿದ ಮೇಲೆ ತನ್ನ ಮಗನಿಗೆ ರಾಜ್ಯವನ್ನ ಬಿಟ್ಟುಕೊಟ್ಟು ಕಾಡಿಗೆ ತಪಸ್ಸಿಗೆ ಹೋಗ್ತೀನಿ ಅಂತ ಕಾಡಿಗೆ ತೆರಳಿದ. ಅಲ್ಲಿ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಹೀಗೆ ವರ್ಷಗಳು ಕಳೆದವು. ಅಲ್ಲಿ ಒಂದು ಜಿಂಕೆ ತನ್ನ ಆಶ್ರಮಕ್ಕೆ, ರಾಜನ ಆಶ್ರಮಕ್ಕೆ ಅದರ ಮುಂದೆ ಬಂದು ಸ್ವಲ್ಪ ಬಹಳ ಸುಸ್ತಾಗಿ ಬಂದು ಕುಂಟ್ಕೊಂಡು ಬಂದು ಒಂದು ಮರಿ ಹಾಕಿ ಹಸುನಿಗ್ಬಿಡ್ತು ತಾಯಿ. ಆದ್ರಿಂದ ಆ ರಾಜ ಸಾಕಷ್ಟು ಸಾಧನೆ ಮಾಡಿದ್ದ, ಅನುಕಂಪ, ಕರುಣೆ, ಅನುರಾಗ ಉಕ್ಕಿ ಬಂದು ಆ ಪುಟ್ಟು ಜಿಂಕೆ ಮರಿಯನ್ನ ಎತ್ಕೊಂಡು ತನ್ನ ಆಶ್ರಮದಲ್ಲಿ ಸಾಕತೊಡಗಿದ. ಏನೋ ಹುಲಿನೋ ಸಿಂಹನೋ ಯಾವುದೋ ವ್ಯಾಘ್ರ ತಾಯಿಗೆ ಏಟ್ ಮಾಡಿ ಅದು ತಡಿಲಾರದೆ ಮರಿ, ಜಿಂಕೆ ಮರಿಗೆ ಜನ್ಮ ಇತ್ ಕೂಡಲೇ ಸತ್ತೋಗಿದೆ, ಅದರಿಂದ ನಾನ್ ಕಾಪಾಡ್ತೀನಿ ಅಂತ. ಬೆಳೆಸ್ತಾ ಆ ಭರತ ಚಕ್ರವರ್ತಿಗೆ ಆ ಜಿಂಕೆಯ ಮರಿ ಮೇಲೆ ವ್ಯಾಮೋಹ ಹೆಚ್ಚುತ್ತಾ ಹೋಯ್ತು. ಆ ವ್ಯಾಮೋಹದಿಂದ ಎಷ್ಟಾಯ್ತು ಅಂದ್ರೆ ತಾನು ಆ ಜಿಂಕೆಯೊಂದಿಗೆ ಗುರುತಿಸ್ಕೊಂಡ್ಬಿಟ್ಟಿದ್ದ ಆಳವಾಗಿ. ಆದ್ರಿಂದ ಅವನು ಬಹಳಷ್ಟು ಕಾಲ ಕಳೆದಾಗ ಸಾಧನೆನೂ ನಡೀತಾ ಇತ್ತು, ಜಿಂಕೆಯ ಮೇಲಿನ ವ್ಯಾಮೋಹ ಕೂಡ ಇತ್ತು. ಅಂತ್ಯಕಾಲದಲ್ಲಿ ಅವನು ಜಿಂಕೆಯನ್ನೇ ನೆನೆಸ್ಕೊಂಡು, ನನ್ನ ಕಾಲದ ನಂತರ ಜಿಂಕೆಯನ್ನು ಯಾರು ನೋಡ್ಕೋತಾರೋ ಏನೋ ಅಂತ ಜಿಂಕೆಯನ್ನು ನೆನೆಸ್ಕೊಂಡು ಸತ್ತ. ಹಸುನೀಗಲ ಪುನರ್ಜನ್ಮವಾಗಿ ಅವನು ಒಂದು ಜಿಂಕೆಯ ಜನ್ಮ ತಾಳಿದ. ಅದಕ್ಕೆ ಜತಿಸ್ಮರ, ಅವನಿಗೆ ಆ ಜತಿಸ್ಮರದ ಒಂದು ಸಿದ್ಧಿ ಬಂತು. ಅಂದ್ರೆ ಹೋದ ಜನ್ಮದ ನೆನಪು ಸದಾ ತಪಸ್ಸಿನಲ್ಲೇ ಇದ್ದಂತ, ನಾಮಸ್ಮರಣೆ ಮಾಡ್ತಾ ಇದ್ದಂತ, ಜಪ ಮಾಡ್ತಾ ಇದ್ದಂತ ಭರತ ಚಕ್ರವರ್ತಿ ಜಿಂಕೆಯ ಜನ್ಮ ತಾಳಿದಾಗ, ಜಿಂಕೆಯನ್ನ ಯೋಚಿಸ್ಕೊಂಡೇ, ಅದರೊಂದಿಗೆ ಗುರ್ತಿಸ್ಕೊಂಡೇ ಅವನು ಕಡೆಯ ಉಸಿರು ಎಳೆದಿದ್ದ ಕಾರಣ ಮರು ಜನ್ಮದಲ್ಲಿ ಜಿಂಕೆಯ ಜನ್ಮ ತಾಳಿದ ಎನ್ನುವಂಥ ಕಥೆ ಇದೆ ಇದು. ಆದ್ರೆ ಅವನ ತಪಸ್ಸಿನ ಶಕ್ತಿಯಿಂದ ಆ ಜಿಂಕೆಗೆ ಜತಿಸ್ಮರ, ಹೋದ ಜನ್ಮದ ಸಂಪೂರ್ಣ ನೆನಪು ಇತ್ತು ಅಂತ ಒಂದು ಆ ಕಥೆಯಲ್ಲಿ ಹೇಳುತ್ತೆ. ನೆನಪಿದ್ದ ಕಾರಣ ಹೋದ ಜನ್ಮ ಮಾಡಿದಂತಹ ತಪ್ಪು ಅಂದ್ರೆ ಜಿಂಕೆಗೆ ಮೋಹಕ್ಕೊಳಗಾಗಿದ್ದು ಈ ಜನ್ಮದಲ್ಲಿ ಆಗಬಾರ್ದು ಅಂತ ಜಿಂಕೆಯ ಜನ್ಮ ಕೂಡ ಅನುಕೂಲ ಮಾಡ್ಕೊಡ್ತು ಅದಕ್ಕೆ. ಯಾಕೆ ಅಂದ್ರೆ ಮನುಷ್ಯರೊಂದಿಗೆ ಮೋಹ ಇರ್ಲಿಲ್ಲ, ಜಿಂಕೆ ಕಾಡಿನಲ್ಲಿ ಹುಲ್ಲು ಅದು ಇದು ತಿನ್ಕೊಂಡು ತನ್ನ ಪಾಡಿಗೆ ತಾನು ಇರ್ತಾ ಇತ್ತು. ವೈರಾಗ್ಯದಿಂದ, ನಿರ್ಮೋಹದಿಂದ ಆ ಜಿಂಕೆ ಜೀವನ ಕಳೀತು. ಹಾಗೆ ಜೀವನ ಕಳೆದು ಅದು
ಅದರ ಜನ್ಮ ಮುಗಿದ ನಂತರ 3ನೆಯ ಜನ್ಮದಲ್ಲಿ ಜಡಭರತನಾಗಿ ಅವನು ಜನಿಸಿದ. ಆ ಜಡಭರತ ಆ ಹೆಸರಿಗೊಂದು ಮಹತ್ವ ಇದೆ. ಒಂದು ಧನಿಕ ಬ್ರಾಹ್ಮಣನ ಕುಟುಂಬದಲ್ಲಿ 3ನೆಯ ಪುತ್ರನಾಗಿ ಜನಿಸಿದ ಅಂತ. ಅವರ ಇಬ್ಬರು ಅಣ್ಣಂದರು ಮತ್ತೆ ಅವರ ಅತ್ತಿಗೆಯಂದರು ಅಪಾರವಾಗಿ ಕಾಟ ಕೊಡ್ತಾ ಇದ್ರು. ಯಾರಿಗೂ ಬೇಕಾಗಿರದ ಮಗು. ಕಾಟ ತಡಿಲಾರದೆ ಅವನು ಮೊಂಡು ಬಿದ್ಬಿಟ್ಟ. ಯಾವ ಪ್ರತಿಕ್ರಿಯೆಯೂ ತೋರ್ತಾ ಇರ್ಲಿಲ್ಲ. ಆದ್ರಿಂದ ಜಡವಾಗಿ ಇದ್ಬಿಟ್ಟಿದ್ದ. ಅದಕ್ಕೆ ಜಡ ಭರತ. ಭರತನ ಒಂದು ಮೂಲ ಹೆಸರು ಜಡವಾಗಿದ್ಬಿಟ್ಟಿದ್ದ. ಅದರಿಂದ ಈ ಜನ್ಮ ಕೂಡ ಅವನಿಗೆ ಮುಕ್ತಿ ಸಾಧನೆಗೆ ಅನುಕೂಲ ಆಗುವ ಹಾಗೆ ಅಂತ ಜನ್ಮ ಬಂತು. ಯಾಕೆಂದ್ರೆ ಹಿಂದಿನ ಜನ್ಮದ ಒಂದು ಸಾಧನೆಯ ಪ್ರತಿಫಲ. ಸೊ ಹೀಗೆ ಕಾಟ ಕೊಡ್ತಾ ತಡಿಲಾರದೆ ಒಂದು ದಿನ ಅವರು ಇಬ್ರು ಅಣ್ಣಂದ್ರು, ಅತ್ತಿಗೆಯರು, ಕುಟುಂಬದವರೆಲ್ಲ ತುಂಬಾ ಕಾಟ ಕೊಟ್ಟು ಹೊಡೆದು ಬಡ್ದು ಮಾಡಿ ಅವನೇ ನಿರ್ಧಾರ ಮಾಡ್ದ, ಯುವಕ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ. ಮನೆ ಬಿಟ್ಟು ಒಂದಿನ ಹೋಗಿ ಊರಿನಲ್ಲಿ ದೂರದಲ್ಲಿ ಒಂದು ಮರದ ಕೆಳಗೆ ಸುಸ್ತಾಗಿ ಮಲಗಿದ್ದ. ಅಲ್ಲಿ ಸುಸ್ತಾಗಿ ಮಲಗಿದ್ದಾಗ ಮಹಾರಾಜನ ಪಲ್ಲಕ್ಕಿ ಆ ದಾರಿಯಲ್ಲಿ ಬಂದು ಆ ಪಲ್ಲಕ್ಕಿ ಹೊರ್ತಾ ಇದ್ದಂತ ಒಬ್ಬ ಆಳು ಅವನಿಗೆ ಸುಸ್ತಾಗಿ ಅವನಿಗೆ ಪಲ್ಲಕ್ಕಿ ಹೊರಲಾರದೆ ಇವನನ್ನ ಕಾಣ್ತಾರೆ. ರಾಜನ ದೂತರು. ಅವನು ದಷ್ಟಪುಷ್ಟವಾಗಿರ್ತಾನೆ, ಶಕ್ತಿಶಾಲಿಯಾಗಿರ್ತಾನೆ. ಆದ್ರಿಂದ ಅವನನ್ನು ಎಬ್ಸಿ, ಮಲಗಿದ್ದವನ್ನ ಎಬ್ಸಿ ಪಲ್ಲಕ್ಕಿಯನ್ನ ಹೊತ್ಕೊಂಡ್ ಬಾ, ನೀನು ರಾಜ ಅರಮನೆಗೆ ಹೋಗ್ತಾ ಇದ್ದಾನೆ ಇಲ್ಲಿ ಊರಿಂದ ಅಂತ ಹೇಳಿ ಅವನು ಏನು ಪ್ರತಿಭಟಿಸದೆ ಜಡವಾಗಿದ್ದ, ಯಾವುದಕ್ಕೂ ಅಸಂಗನಾಗಿದ್ದ. ಕೇಳ್ತಾ ಇದ್ದಾರೆ ಮಾಡ್ತೀನಿ ಅಂತ ಭುಜದ ಮೇಲೆ ಪಲ್ಲಕ್ಕಿ, ಒಂದು ಕಡೆ ಪಲ್ಲಕ್ಕಿಯನ್ನು ಇಟ್ಕೊಂಡು ಮಿಕ್ಕ 4 ಜನರ ಜೊತೆ 3 ಜನರ ಜೊತೆ ಪಲ್ಲಕ್ಕಿಯನ್ನ ಸಾಗಿಸ್ತಾ ಇದ್ರು. ಪಲ್ಲಕ್ಕಿ ಸಾಗಿಸ್ತಾ ಇರ್ಬೇಕಾದ್ರೆ ಅದು ತುಳುಕ್ತಾ ಇತ್ತು ರಾಜನಿಗೆ. ಒಂದು ಕಡೆ ತಗ್ಗು, ಇನ್ನೊಂದು ಕಡೆ ಮೇಲು, ಆತರ ಜಾಸ್ತಿ ಆಗ್ತಾ ಇತ್ತು, ತುಳುಕ್ತಾ ಇತ್ತು. ವಿಮಾನದಲ್ಲಿ ಟರ್ಬ್ಯುಲೆನ್ಸ್ ಆಗತ್ತಲ್ಲ ಹಾಗೆ ಈಗಿನ ಕಾಲದಲ್ಲಿ. ಸೊ ಆದ್ರಿಂದ ಸ್ವಲ್ಪ ಹೊತ್ತು ರಾಜ ನೋಡ್ದ. ಆಮೇಲೆ ನಿಲ್ಸಿ ಅಂತ ಹೇಳಿ ಆಜ್ಞೆ ಹೊರಿಸಿ ಅವನ ಪಲ್ಲಕ್ಕಿಯನ್ನ ಕೆಳಗಡೆ ಇಳಿಸಿ ಅವನ್ಗೆ ಆ ಜಡ ಭರತನಿಗೆ ಚೆನ್ನಾಗಿ ಬೈದ. ನೀನ್ ಎಂಥವನು, ನಿನಗೆ ಸರಿಯಾಗಿ ಹೊರಕ್ಕಾಗಲ್ವಾ? ನಮ್ಗೆ ಎಷ್ಟು ತುಳುಕ್ತಾ ಇದೆ ಗೊತ್ತಾ? ನೆಟ್ಟಿಗೆ ತುಳುಕ್ದೆ ಹಂಗೆ ನಡ್ಕೊಂಡು ಪಲ್ಲಕ್ಕಿಯನ್ನ ಹತ್ಕೊಂಡು ಹೋಗಕ್ಕಾಗಲ್ವಾ? ನಿನ್ನ ಊರಿಂದನೇ ಬಹಿಷ್ಕಾರ ಹಾಕ್ತೀನಿ, ನಮ್ಮ ರಾಜ್ಯದಿಂದನೇ ಬಹಿಷ್ಕಾರ ಹಾಕ್ತೀನಿ, ನಿನಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಬೈಯಕ್ ಶುರು ಮಾಡ್ದ. ಜಡಭರತ ಶಾಂತವಾಗಿ ಆ ಮಹಾರಾಜನಿಗೆ ಒಂದು ಜ್ಞಾನದ ಮಾತನ್ನು ಹೇಳ್ದ. ಯಾರನ್ನು ಉದ್ದೇಶಿಸಿ ಮಾತನಾಡ್ತಾ ಇದೆಯಾ ಮಹಾರಾಜ? ಈ ದೇಹವನ್ನು ಉದ್ದೇಶಿಸಿ ಬೈದ್ಯಾ? ಈ ದೇಹ ಪಲ್ಲಕ್ಕಿಯನ್ನು ಹೊತ್ತಿತ್ತು, ಅದು ಭಾರ ಹೊತ್ತಿತ್ತು, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇತ್ತು, ಅದಕ್ಕೆ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ. ಅದು ಬೈದಿದ್ರೆ ಆಯ್ತು. ನನ್ನ ಮನಸ್ಸನ್ನು ಉದ್ದೇಶಿಸಿ ಬೈತಾ ಇದೆಯಾ? ಮನಸ್ಸು ಅಲ್ಲಿ ನೆಲದ ಮೇಲೆ ಇದ್ದಂತ ಹುಳ ಹುಪ್ಪಟೆಯನ್ನ ಅದರ ಮೇಲೆ ಕಾಲ್ ತುಳಿಬಾರ್ದು ಅಂತ ಹೇಳಿ ಆಚೆ ಈಚೆ ದಾಟಿ ಹೋಗುವಾಗ ಪಲ್ಲಕ್ಕಿ ಆಚೆ ಈಚೆ ತುಳುಕ್ತಾ ಇತ್ತು ಸ್ವಲ್ಪ. ಆದ್ರಿಂದ ನಾನು ಹುಳ ಹುಪ್ಪಟೆಗೆ ನೋವಾಗಬಾರ್ದು, ಅದನ್ನು ತುಳಿಬಾರ್ದು ಅನ್ನುವ ದೃಷ್ಟಿಯಿಂದ ಮನಸ್ಸದನ್ನು ಮಾಡಿದೆ. ನಾನು ದೇಹನೂ ಅಲ್ಲ, ಮನಸ್ಸಲ್ಲ. ನನ್ನ ಆತ್ಮಕ್ಕೆ ಬೈತಾ ಇದೆಯಾ? ಆತ್ಮ ಯಾವ ಕೆಲಸನೂ ಮಾಡಿಲ್ಲ. ಸೊ ಯಾರನ್ ಕುರಿತು ಬೈತಾ ಇದೆಯಾ? ನನ್ನ ದೇಹನೂ ಒಂದೇ, ನಿನ್ನ ದೇಹನೂ ಒಂದೇ. ನನ್ನಲ್ಲೂ ರಕ್ತ ಮೂಳೆ ಮಾಂಸ ಇದೆ, ನಿನ್ನ ದೇಹದಲ್ಲೂ ರಕ್ತ ಮೂಳೆ ಮಾಂಸ ಇದೆ. ನನ್ನ ಮನಸ್ಸು ಒಂದೇ, ನಿನ್ನ ಮನಸ್ಸು ಒಂದೇ. ನನ್ನ ಮನಸ್ಸಿನಲ್ಲೂ ಯೋಚನೆ ಭಾವನೆಗಳಿದೆ, ನಿನ್ನ ಮನಸ್ಸಿನಲ್ಲೂ ಯೋಚನೆ ಭಾವನೆಗಳಿದೆ. ಇನ್ನು ಆತ್ಮದ ವಿಚಾರ ತೆಗೆದುಕೊಂಡ್ರೆ ಆತ್ಮದಲ್ಲಿ ಯಾವುದೇ ಭೇದ ಭಾವವಿಲ್ಲ. ಇರೋ ಆತ್ಮ ಒಂದೇ. ನನ್ನ ಆತ್ಮ ನಿನ್ನ ಆತ್ಮ ಅಂತಿಲ್ಲ.
ಯಾರನ್ ಕುರಿತು ಬೈತಾ ಇದೀಯಾ? ಈ ದೇಹನ್ ಬೈದ್ರೆ ನಿನ್ ದೇಹಕ್ಕೆ ಬೈದ ಹಾಗೆ, ಈ ಮನಸ್ಸಿಗೆ ಬೈದ್ರೆ ನಿನ್ನ ಮನಸ್ಸಿಗೆ ಬೈದ ಹಾಗೆ, ಇನ್ನು ಆತ್ಮಕ್ ಬೈದ್ರೆ ಪರಮಾತ್ಮನಿಗೆ ಬೈದ ಹಾಗೆ ಅಂತ ಹೇಳಿ, ನಿನ್ ತಪ್ಪಾಯ್ತು, ನನ್ನಿಂದ ತೊಂದರೆ ಆಗಿದ್ದಕ್ಕೆ ವಿಚಾರ ಮಾಡಿ ನೋಡು ಅಂದಾಗ ರಾಜನಿಗೆ ಜ್ಞಾನೋದಯ ಆಗಿ ಅವನ ಕಾಲಿಗೆ ಬಿದ್ದು ಶರಣಾಗಿ ಅವನ ಶಿಷ್ಯನಾಗ್ತಾನೆ. ಜಡಭರತ ಮುಂದೆ ತಪಸ್ಸನ್ನ ಮುಂದುವರಿಸಿ ಜ್ಞಾನನಿಷ್ಠನಾಗ್ತಾನೆ ಎನ್ನುವಂಥ ಪ್ರತೀತಿ ಇದೆ. ಇದರಲ್ಲಿ ಒಂದು ವಿಚಾರ, ಮುಖ್ಯವಾದಂತಹ ವಿಚಾರ, ಭರತ ಚಕ್ರವರ್ತಿ ಜಿಂಕೆಯ ಯೋಚನೆ ಮಾಡಿದ್ರಿಂದ, ಅವನ ಜಿಂಕೆಯ ವಾಸನದಲ್ಲಿ ಜಾಸ್ತಿ ಇದ್ದಿದ್ರಿಂದ ಚಕ್ರವರ್ತಿಯ ಜನ್ಮದಲ್ಲಿ ಮುಂದಿನ ಜನ್ಮ ಜಿಂಕೆಯಾಗಿ ತಾಳಿದ ಅಂತ. ಹಾಗೆ ಜಿಂಕೆ ಆ ಮುಂದಿನ ಜನ್ಮ ಯಾವುದು ತಾಳ್ದಾಗ ಅದು ಸಾಧನೆಗೆ, ಬೆಳವಣಿಗೆಗೆ ಅನುಕೂಲವಾಗಿರುತ್ತೆ, ಹಿಂದಿನ ಜನ್ಮದಿಂದ ಮುಂದುವರಿಯೋ ತರ ಇರುತ್ತೆ. ಕಷ್ಟವಾಗಬಹುದು, ಸುಖವಾಗಬಹುದು, ಪರಿಸ್ಥಿತಿ ಅನುಕೂಲವಾಗಿರ್ಬಹುದು, ಅನುಕೂಲವಾಗದಿರಬಹುದು, ಆದ್ರೆ ಆ ಜೀವಿಯ ಬೆಳವಣಿಗೆಗೆ ಅನುಸಾರವಾಗಿ ಮತ್ತೊಂದು ಜನ್ಮ ಬರುತ್ತೆ ಅಂತ. ಸೊ ಒಂದು ಜನ್ಮದಲ್ಲಿ ನಮಗೆ ಯಾವುದೇ ಅನುಭವ ಮುಗಿಯೋದಿಲ್ಲ. ಅನುಭವ ಗೆಟ್ಸ್ ಕ್ಯಾರಿಡ್ ಓವರ್, ಎಕ್ಸ್ಪೀರಿಯನ್ಸಸ್ ಅಂಡ್ tendencies get carried over to the next lifetime, like a program, like a software, into the new body, mind, intellect, which is a new hardware ಅಂತ ಈ ಕತೆ ಸೂಚಿಸುತ್ತೆ. ಸೊ ಪುನರಪಿ ಜನನಂ ಪುನರಪಿ ಮರಣಂ, ಅದು ತಪ್ಪಿಸ್ಬೇಕಾದ್ರೆ ಸತಿ ಮೂಲೆ ತದ್ವಿಪಾಕೋ, ಮೂಲದಲ್ಲಿ ನಾವು ಮೂಲಕ್ಕೆ, ಬುಡಕ್ಕೆ ಕೈ ಹಾಕಬೇಕು, ಅಂದ್ರೆ ಅವಿದ್ಯೆಯನ್ನ ಹೋಗಲಾಡಿಸಬೇಕು. ಮೂಲ ಕಾರಣವಾದಂತ ಜನ್ಮಕ್ಕೆ ಮೂಲ ಕಾರಣವಾದಂತ ಅವಿದ್ಯೆ, ಅದನ್ನ ಹೋಗಲಾಡಿಸಬೇಕು ಎನ್ನುವಂಥ ವಿಚಾರ ಇಲ್ಲಿ ಬರುತ್ತೆ. ಈಗ ಈ ಮೊದಲು ಈ ಕರ್ಮದ ಸುಳಿ ಹೇಗೆ ಪುನರಪಿ ಜನನಂ ಪುನರಪಿ ಮರಣಂ, ವೃತ್ತಿಯಲ್ಲಿ ಹೇಗೆ ಸಿಕ್ಕಾಕೊಳ್ತೀವಿ, ವೃತ್ತದಲ್ಲಿ ಹೇಗೆ ಸಿಕ್ಕಾಕೊಳ್ತೀವಿ ಅಂತ ನೋಡಿದ್ರೆ, ಒಂದು ಆಸೆ ಉದ್ಭವವಾಗತ್ತೆ, ಎಲ್ಲಿಂದಲೋ ಉತ್ಪತ್ತಿ ಆಗತ್ತೆ. ಆಸೆಯಾಗಿಯೇ ಉಳಿಯಲ್ಲ, ಆಸೆ ತೀರ್ಸ್ಕೊಳ್ಳೋಕ್ಕೋಸ್ಕರ ನಾವು ಕೆಲಸ ಕಾರ್ಯ ಮಾಡ್ತೀವಿ, ಕರ್ಮದಲ್ಲಿ ತೊಡಗಿಸ್ಕೋತೀವಿ. ಕರ್ಮವಾಗಿಯೇ ಉಳಿಯಲ್ಲ, ಕರ್ಮದ ಫಲವನ್ನ ನೀಡುತ್ತೆ. ಯಾವುದೇ ಕರ್ಮ ಒಂದು ಫಲನ ನೀಡುತ್ತೆ. ಅದು ನಾವು ನಾವ್ ಅನ್ಕೊಂಡ ಹಾಗೆ ಇದ್ದಂತಹ ಫಲವೋ ಅಥವಾ ಅಂದುಕೊಳ್ಳದಿರತಕ್ಕಂಥ ಫಲವೋ ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಪ್ರತಿಯೊಂದು ಕರ್ಮಕ್ಕೂ ಕರ್ಮಫಲ ಉಂಟು. ಆ ಕರ್ಮಫಲದಿಂದ ಆ ಕರ್ಮಫಲವನ್ನ ನಾವೆಲ್ಲ ಅನುಭವಿಸ್ತೀವಿ. ಆ ಅನುಭವ ಏನಾಗುತ್ತೆ, ವಾಸನ ಅಂದ್ರೆ ಅಟ್ಯಾಚ್ಮೆಂಟ್. ಇನ್ನೊಂದಿಷ್ಟು ಟೆಂಡೆನ್ಸಿ ಬರುತ್ತೆ. ಅದು ಅನುಭವಿಸಿದ ಕೂಡಲೇ ಅದಕ್ಕೆ ಅಂಟ್ಕೊಂಡ್ರೆ ಒಂದು ವಾಸನ ಹೋಗಿ ಸೇರ್ಕೊಳ್ಳುತ್ತೆ. ಆ ವಾಸನ ಮತ್ತೆ ಹೊಸದೊಂದು ಆಸೆಯನ್ನ ಉತ್ಪತ್ತಿ ಆಗುತ್ತೆ. ರಕ್ತ ಬೀಜಾಸುರನ ಕಥೆ ಕೇಳಿದೀವಿ. ಒಂದೊಂದು ತೊಟ್ಟು ರಕ್ತ ಭೂಮಿ ಮೇಲೆ ಬಿದ್ರು ಆಸೆ ಉತ್ಪತ್ತಿ, ಮತ್ತೊಂದು ರಾಕ್ಷಸ ಉತ್ಪತ್ತಿಯಾದ ಅಂತ. ಸೊ ಹಾಗೆ ಇದೊಂದು ವೃತ್ತಾಕಾರದಲ್ಲಿ, ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಾಗ ಇದ್ಬಿಟ್ಟಿದೀವಿ. ನಮ್ಮ ಬದುಕು ಈ ರೀತಿ ಪುನರಪಿ ಜನನಂ ಪುನರಪಿ ಮರಣಂ ಆಗ್ತಾನೆ ಇದೆ. ಅದಕ್ಕೆ ರಮಣ ಮಹರ್ಷಿಗಳು ಕರ್ಮ ಕಿಂಪರಂ ಕರ್ಮ ತಜ್ಜಡಂ, ಕರ್ಮವನ್ನೇ ನಂಬಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅನೇಕರು, ಎಲ್ಲಾ ಮಹಾನುಭಾವರು ಹೀಗೆ ಹೇಳೋದು. ಸೊ ಇದರಲ್ಲಿ ಯಾವುದಕ್ಕೆ ಕತ್ರಿ ಹಾಕೋದು? ಆಸೆ ಕತ್ರಿ ಹಾಕ್ಬೇಕಾ? ಕರ್ಮಕ್ಕೆ ಕತ್ರಿ ಹಾಕ್ಬೇಕಾ? ಕರ್ಮ ಫಲಕ್ಕೆ ಹಾಕ್ಬೇಕಾ? ಅನುಭವಕ್ಕೆ ಹಾಕ್ಬೇಕಾ? ವಾಸನೆಗಳಿಗೆ ಹಾಕ್ಬೇಕಾ? ಆಸೆಗಳ ಮೂಲ ನಮಗ್ ಗೊತ್ತಿಲ್ಲ. ಕರ್ಮ ಇಲ್ದೆ
ನಾವು ಇರೋದಿಕ್ಕಾಗಲ್ಲ. ಏನಾದ್ರೂ ಒಂದು ಕರ್ಮ ಮಾಡ್ತಾನೆ ಇರ್ಬೇಕು. ಕರ್ಮ ಮಾಡಿದ್ರೆ, ಕರ್ಮ ಅಂದ್ರೆ ಆಕ್ಷನ್ ಅಂತ ಆ ಅರ್ಥದಲ್ಲಿ, ಕರ್ಮ ಮಾಡಿದ್ಮೇಲೆ ಕರ್ಮ ಫಲ ಬಂದೇ ಬರುತ್ತೆ. ಕರ್ಮ ಫಲವನ್ನ ಅನುಭವಿಸ್ತೀವಿ. ಸೊ ಎಲ್ಲಿ ಕತ್ರಿ ಹಾಕ್ಬೇಕು, ಎಲ್ಲಿ ಈ ಸೈಕಲ್ ಅನ್ನ ಬ್ರೇಕ್ ಮಾಡಬೇಕು ಎನ್ನುವಂತಹ ವಿಚಾರ. ಎಲ್ಲಿ ಮಾಡ್ಬೋದು? ಆಸೆಗೆ ಕತ್ರಿ ಹಾಕಕ್ಕಾಗಲ್ಲ. ಅದು ಎಲ್ಲಿಂದ ಉತ್ಪತ್ತಿ ಆಗತ್ತೆ, ಉದ್ಭವ ಆಗತ್ತೆ, ಅದು ಹೇಳಲಿಕ್ಕಾಗಲ್ಲ. ಕರ್ಮ ಇಲ್ಲದೆ ಗುಣಗಳಿಂದ, ಪ್ರಕೃತಿಯ ಗುಣಗಳಿಂದ, ತ್ರಿಗುಣಗಳಿಂದ ಕರ್ಮ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ನಮ್ಮ ಗುಣಕ್ಕೆ ತಕ್ಕಂತೆ. ಆ ಕರ್ಮದಿಂದ ಕರ್ಮಫಲ ಬಂದೇ ಬರುತ್ತೆ. ಅದಕ್ಕೂ ಕತ್ರಿ ಹಾಕ್ಲಿಕ್ಕಾಗಲ್ಲ, ಬ್ರೇಕ್ ಮಾಡ್ಲಿಕ್ಕಾಗಲ್ಲ. ಅದ ಕರ್ಮಫಲ ಬಂದ ನಂತರ ಅನುಭವಿಸ್ತೀವಿ. ಅಲ್ಲೂ ಕತ್ರಿ ಹಾಕ್ಲಿಕ್ಕಾಗಲ್ಲ. ಎಲ್ಲಿ ಹಾಕಬಹುದು ಅಂದ್ರೆ, ಆ ಅನುಭವವು ವಾಸನವಾಗಿ ತಿರುಗತ್ತಲ್ಲ, ಅಲ್ಲಿಗೆ ಕತ್ರಿ ಹಾಕ್ಬಹುದು. ಅಂದ್ರೆ ಅನುಭವವಾಗಿಯೇ ಉಳಿದು ವಾಸನವಾಗಿ ಬದಲಾಗದೆ ಇದ್ದರೆ, ಆವಾಗ ಈ ವೃತ್ತಕ್ಕೆ, ಈ ಒಂದು ಚಕ್ರ ವ್ಯೂಹದಿಂದ ಹೊರಬರುವಂತ ಒಂದು ಸಾಧ್ಯತೆ ಇದೆ. ಹೇಗೆ? ವಾಸನ ಅಂದ್ರೇನು? ಅನುಭವಕ್ಕೆ ಅಂಟಿಕೊಂಡೇ ಇರ್ತಕ್ಕಂಥದ್ದು. ಇದು ಚೆನ್ನಾಗಿದೆ, ನನಗಿದು ಬೇಕು, ಬಿಡದೆ ಅದು ಅಂಟಿಕೊಂಡ್ರೆ ಮತ್ತೆ ಇನ್ನೊಂದು ಆಸೆ ಹುಟ್ಟು ಬರುತ್ತೆ. ಸೊ ಜ್ಞಾನದಿಂದ ಅನುಭವವನ್ನ ಆನಂದಿಸಿ ಹಾಗೆ ಅಲ್ಲಿಯೇ ಬಿಟ್ಟು ಮುಂದೆ ನಡೆದ್ರೆ, ಆವಾಗ ಅದು ವಾಸನವಾಗಿ ತಿರುಗೋದಿಲ್ಲ ಅಂತ. ಸೊ ಈ ಒಂದು ಚಕ್ರದಲ್ಲಿ ನಮಗೆ ನಾವು ವಾಸನಗಳ ಮಟ್ಟದಲ್ಲಿ ಕತ್ತರಿ ಹಾಕೋದು. we can bring about a break. We can break the cycle by not converting the experience into tendencies. Because we cannot avoid action, we cannot avoid the fruit of action, we cannot avoid the experience of the fruit of action, nor do we know from where desires arise. It arises from the infinite depths of our being. ಸೊ ಹಾಗಾಗಿ ಇನ್ನು ಅದಕ್ಕೆ ಮೂಲ ಹೇಗೆ, ಆ ವಾಸನಕ್ಕೆ ಕತ್ರಿ ಹಾಕೋದು ಅಂದ್ರೆ, ಅದನ್ನ ತೆಗೆಯೋದು ಹೇಗೆ ಅಂದ್ರೆ, ದೃಶ್ಯ ಯೋಹೋ ಸಂಯೋಗ ಹೇಯ ಹೇತು ಅಂತ. ಈ ಕ್ಲಿಷ್ಟಕ್ಕೆ, ಈ ಸಂಕಟಕ್ಕೆ, ಈ ಎಲ್ಲ ದುಃಖಕ್ಕೆ ಕಾರಣವಾದ ದೃಶ್ಯ ಸಂಯೋಗವನ್ನ ಹೋಗಲಾಡಿಸಬೇಕು. ಮೂಲ ಕಾರಣ ಏನು? ದೃಕ್ ಮತ್ತೆ ದೃಶ್ಯದ ಸಂಯೋಗ, ಬೆಸುಗೆ, ಅಂದ್ರೆ ಪ್ರಕೃತಿ ಪುರುಷರ ಬೆಸುಗೆ. ಈ ಬೆಸುಗೆ ಬದುಕಿನ ಅನುಭವಕ್ಕೆ ಕಾರಣ ಆಗತ್ತೆ, ಬದುಕಿಗೆ ಕಾರಣ ಆಗತ್ತೆ, ಬದುಕಿನ ಅನುಭವಕ್ಕೆ ಕಾರಣ ಆಗತ್ತೆ. ಆ ಬದುಕಿನ ಅನುಭವವು ವಿವೇಕಿಯಾದವನು ಎಲ್ಲವೂ ದುಃಖವೇ ಅಂತ ಪತಂಜಲಿಗಳು ಪರಿಗಣಿಸ್ತಾರೆ. ಸೊ ಇದು 2ನೇ ಪಾದದ 17ನೇ ಶ್ಲೋಕ ಪತಂಜಲಿ ಯೋಗ ಸೂತ್ರದಲ್ಲಿ. ಸೊ ಈ ದೃಶ್ಯದ ಸಂಯೋಗ, ಎರಡು ಕಡೆ ಅದರ ಪರಿಣಾಮ ಬೀರುತ್ತೆ. ಅದರ ಅವತಾರ ಕಾಣ್ತೀವಿ ನಾವು. ಒಂದು ಹೊರಗೆ, ಮತ್ತೊಂದು ಒಳಗೆ. ದೃಶ್ಯದ ಬೆಸುಗೆ, ಪ್ರಕೃತಿ ಪುರುಷರ ಬೆಸುಗೆ ಏನಾಗುತ್ತೆ, ಅದು ಹೇಗೆ ತೋರುತ್ತೆ ಅಂದ್ರೆ, ಒಳಗೆ ಹೇಗೆ ತೋರುತ್ತೆ, ನಾವು ಒಂದು ಸಾಕ್ಷಿಯ ಮೇಲೆ ಒಂದು ಯೋಚನಾ ಲಹರಿಗಳು ಆವರಣ ಆದಾಗ, ಆವಾಗ ನಮಗೆ ಪ್ರಕೃತಿ ಪುರುಷ ಎರಡು ಮಿಲನವಾದಾಗ, ಅಂದ್ರೆ ದೃಕ್ ಮತ್ತೆ ದೃಶ್ಯ, ದೃಶ್ಯ ಎರಡು ಮಿಲನವಾದಾಗ 2 ಅಂಶಗಳಿದ್ವೆ. ಒಂದು ದೃಕ್, ಮತ್ತೊಂದು ದೃಶ್ಯ. ಇವೆರಡರ
ಈ ಎರಡರ ಲಕ್ಷಣ ಏನು? ದೃಕ್ಕಿನ ಲಕ್ಷಣ ಏನು? ದೃಕ್ಕಿನ ಲಕ್ಷಣ ಸ್ಥಿರತೆ, ದೃಶ್ಯದ ಲಕ್ಷಣ ಬದಲಾವಣೆ. ದೃಕ್ಕಿನ ಲಕ್ಷಣ ಇದು ಅಸಂಗ, ದೃಶ್ಯದ ಲಕ್ಷಣ ಸಂಗ. ಸೊ ಒಳಗೆ ಸಾಕ್ಷಿ ದೃಕ್ಕಾಗಿದೆ, ಜೀವ ಅಂದ್ರೆ ದೇಹ ಮನಸ್ಸು ಬುದ್ಧಿ ದೃಶ್ಯವಾಗಿದೆ. ಸಾಕ್ಷಿಯೊಂದಿಗೆ ದೇಹ ಮನಸ್ಸು ಬುದ್ಧಿ ಬೆರೆತಾಗ, ಅಂದ್ರೆ ಪುರುಷ ಪ್ರಕೃತಿಯೊಂದಿಗೆ ಬೆರೆತಾಗ, ದೃಕ್ ದೃಶ್ಯದೊಂದಿಗೆ ಬೆರೆತಾಗ ದೃಕ್ಕು ಅಸಂಗವಾಗಿದೆ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಜೀವದಲ್ಲಿ ಸಾಕ್ಷಿ ದೇಹ ಮನಸ್ಸು ಬುದ್ಧಿ ಆದಾಗ ಹೊರಗೆ ಸ್ಥಿರವಿರೋದು ಅಸ್ಥಿರವಾಗಿ ತೋರುತ್ತೆ. ಅಂದ್ರೆ ಅಚಲವಾಗಿರತಕ್ಕಂಥದ್ದು ಚಲಿಸೋ ಹಾಗೆ ತೋರುತ್ತೆ ಅಂತ. ಬದಲಾವಣೆ ಇಲ್ಲದೆ ಇರ್ತಕ್ಕಂಥದ್ದು ಬದಲಾವಣೆಯಾಗಿ ತೋರುತ್ತೆ ಅಂತ. ಒಳಗೇನಾಗುತ್ತೆ, ಅಂತರಂಗದಲ್ಲಿ ಅಸಂಗವಾಗಿರ್ತಕ್ಕಂಥ ಸಾಕ್ಷಿ ಸಂಗವಾದಂತ ಜೀವಿಯಾಗಿ ಮಾರ್ಪಾಟಾಗುತ್ತೆ. ಮಾರ್ಪಾಟು ಅಂದ್ರೆ ತೋರಿಕೆ ಅಷ್ಟೇ, ಅದು ಇದ್ದಂತೆ ಆಗತ್ತೆ. ಹೊರಗೆ ಬ್ರಹ್ಮನ್ ಇರ್ತಾನೆ, ಆದ್ರೆ ಜಗತ್ತು ಎಲ್ಲ ಚಲನೆಯಲ್ಲಿದೆ, ಅಸ್ಥಿರವಾಗಿದೆ. ಆದ್ರಿಂದ ಬ್ರಹ್ಮನ್ ಚಲಿಸುವ ಹಾಗೆ ತೋರ್ತಾನೆ ಜಗತ್ನಲ್ಲಿ, ಹೊರಗೆ ಬಹಿರಂಗದಲ್ಲಿ. ಅಂತರಂಗದಲ್ಲಿ ಸಾಕ್ಷಿ ಅಸಂಗವಾಗಿದೆ, ಯಾವುದಕ್ಕೂ ಅಂಟ್ಕೊಳ್ದೇ ಇದೆ. ಆದ್ರೆ ಜೀವ ಸಂಗವಾಗಿ ಮಾರ್ಪಾಟಾಗಿ ಕಂಡಂತೆ ಅನುಭವ ಆಗುತ್ತೆ. ಸೊ ಇದು ದೃಶ್ಯದ ಸಂಯೋಗದ ಒಂದು ಪರಿಣಾಮ. ಸೊ ಅದಕ್ಕೆ ಈ ದೃಕ್ ಮತ್ತೆ ದೃಶ್ಯ ಎರಡನ್ನು ಬೇರ್ಪಡಿಸಿದಾಗ ಏನಾಗುತ್ತೆ, ಯಾವುದು ಸ್ಥಿರ ಯಾವುದು ಅಸ್ಥಿರ, ಯಾವುದು ಸಂಗ ಯಾವುದು ಅಸಂಗ ಅಂತ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಸಾಕ್ಷಿ ಅಸಂಗ, ದೇಹ ಮನಸ್ಸು ಬುದ್ಧಿ ಜೀವಾತ್ಮ ಸಂಘಕ್ಕೆ ಅಂಟ್ಕೊಂಡಿದೆ, ಅನುಭವಕ್ಕೆ ಅಂಟ್ಕೊಂಡಿದೆ. ಆದ್ರಿಂದ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಅಸಂಗ ಸಾಕ್ಷಿ ಎನ್ನುವಂಥದ್ದು ಜೀವನಿಗೆ ಆಗ್ಬೇಕು, ಅಂತರಂಗದಲ್ಲಿ ಮನವರಿಕೆ ಆಗಬೇಕು ಜೀವಾತ್ಮನಿಗೆ. ಹೊರಗೆ ನಾನು ಕಾಣ್ತಾ ಇರೋ ಬದಲಾವಣೆಗಳೆಲ್ಲ ಪ್ರಕೃತಿಗೆ ಸೇರಿದ್ದು. ಪುರುಷ ಅಥವಾ ಬ್ರಹ್ಮ ಸ್ಥಿರ, ಅವನು ಬದಲಾಗದೆ ಇರುವಂತಹದ್ದು. ಬ್ರಹ್ಮ ಈಶ್ವರ ಜಗತ್ತಿನೊಂದಿಗೆ ಬೆರೆತಾಗ ಈಶ್ವರನು ಬದಲಾಗ್ತಾ ಇದ್ದಾನೆ ಎನ್ನುವಂತ ಭಾಸವಾಗುತ್ತೆ ಅಷ್ಟೇ ಎನ್ನುವಂತ ಒಂದು ವಿಚಾರ ನಮಗೆ ಸಾಧನೆಯ ಮೂಲಕ, ಮನನದ ಮೂಲಕ ತಿಳಿಯುತ್ತೆ. ಹೌದಾ? ಸೊ ದೃಶ್ಯದ ಸಂಯೋಗ ಅಂದ್ರೆ ಬೆಸುಗೆ, ಬೆರಿಕೆ, ಅದು ಒಳಗಡೆ ಒಂದ್ ರೀತಿ ಆಗತ್ತೆ, ಹೊರಗಡೆನೂ ಇನ್ನೊಂದು ರೀತಿ ಆಗತ್ತೆ. ನಾವು ಮುಕ್ತಿ ಅಥವಾ ಮಾಯೆಯನ್ನ ಹೊರ ತೆಗಿಬೇಕಂದ್ರೆ ಒಳಗಿನ ಮಾಯೆಯನ್ನು ಹೋಗ್ಲಾಡಿಸ್ಕೋಬೇಕು, ಹೊರಗಿನ ಮಾಯೆ ಜಗತ್ತಿನಲ್ಲಿ ಆವರಿಸ್ಕೊಂಡಂತ ಮಾಯೆಯನ್ನು ಕೂಡ ನಾವು ಹೋಗ್ಲಾಡಿಸ್ಕೋಬೇಕು. ಅದಕ್ಕೆ ದೃಗ್ದೃಶ್ಯ ವಿವೇಕದಲ್ಲಿ ಅಂತರ್ ಸಮಾಧಿ ಬಹಿರ್ ಸಮಾಧಿ ಅಂತ ಎರಡು ರೀತಿಯ ಸಾಧನೆಗಳನ್ನ ಮಹರ್ಷಿಗಳು ಕೊಡ್ತಾರೆ. ಸೊ ಹೀಗೆ ಮುಂದುವರಿತಾ ಹೋದ್ರೆ ನಮಗೆ ದುಃಖದ ಪರಿಹಾರ ಹೇಗೆ ಅಂದ್ರೆ, ಪತಂಜಲಿ ಮಹರ್ಷಿಗಳು ಪ್ರತಿಪ್ರಸವ ಹೇಯಾಹ ಸೂಕ್ಷ್ಮ ಅಂತ ಹೇಳ್ತಾರೆ. ಅಂದ್ರೆ ಈ ಸೂಕ್ಷ್ಮ ವಿಷಯಗಳೆಲ್ಲ ಮೂಲದಲ್ಲಿ ಲೀನವಾಗಿಸೋದ್ರಿಂದ ಹೋಗ್ಲಾಡಿಸ್ಬೋದು ಅಂತ. ಅಂದ್ರೆ ದೇಹದ ಮಟ್ಟದಲ್ಲಿನ ಒಂದು ಸಮಸ್ಯೆ, ಜಗತ್ ಯಾವ ಮಟ್ಟದಲ್ಲಿ ಸಮಸ್ಯೆ ಇದೆಯೋ ಅದು ದೃಶ್ಯವಾಗುತ್ತೆ. ದೃಶ್ಯದ ಮಟ್ಟದಲ್ಲಿ ಇನ್ನ ಸಮಸ್ಯೆಯನ್ನ ದೃಕ್ಕಿನಲ್ಲಿ ಲೀನವಾಗಿಸುವುದರಿಂದ, ಅಂದ್ರೆ remerging the effect into the cause is the process of annihilation. ಅಂದ್ರೆ ಫಸ್ಟ್ ಏಡ್ ಬ್ಯಾಂಡ್ ಏಡ್ ಮಾತ್ರ ಹಾಕ್ಬೇಡಿ,
ದುಃಖವನ್ನ ನಿವಾರಣೆ ಆಗ್ಬೇಕಾದ್ರೆ ದುಃಖದ ಪ್ರಕಟಿತ ದುಃಖದ ರೂಪವನ್ನೇ ಉದ್ದೇಶಿಸಿ ಹೋಗಲಾಡ್ಸಕ್ ಹೋದ್ರೆ ಅದು ತಾತ್ಕಾಲಿಕವಾಗತ್ತೆ. ದುಃಖದ ಕಾರಣಕ್ಕೆ ಹೋಗ್ಬೇಕು. ದುಃಖದ ಕಾರಣ ಆಸೆಗೆ ಕಾರಣ ಸಂಘಕ್ಕೆ ಕಾರಣ ವಾಸನಕ್ಕೆ ಕಾರಣ ಅವಿದ್ಯೆ. ಸೊ ಹಂತವಾಗಿ ಒಂದು ಹಂತದ ಹಿಂದೆ ಕಾರಣಕ್ಕೆ ಲೀನವಾಗಿಸಿಕೊಂಡ್ರೆ ಫಲವನ್ನ ನಾವು ದುಃಖವನ್ನ ನಿವಾರಿಸ್ಕೋಬಹುದು. ಆಯಾ ಹಂತದಲ್ಲಿ ದುಃಖವನ್ನ ನಿವಾರಿಸಿಕೊಳ್ಳಬಹುದು. ಸಂಪೂರ್ಣವಾಗಿ ದುಃಖವನ್ನ ನಿರ್ಮೂಲನೆ ಮಾಡಬೇಕಾದ್ರೆ ದುಃಖದ ಮೂಲ ಕಾರಣ ಯಾವುದು? ಅವಿದ್ಯೆ. ಅದಕ್ಕೆ ಏಟ್ ಹಾಕ್ಬೇಕು, ಅದಕ್ಕೆ ಕೈ ಹಾಕ್ಬೇಕು ಅಂತ. ಅದಕ್ಕೆ ಜಗತ್ತನ್ನ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ವಿಚಾರ, ಇಲ್ಲಿ ಜಗತ್ತನ್ನ ನಾವು ಇಂದ್ರಿಯಗಳಲ್ಲಿ ಮಾಡ್ತೀವಿ. ಅಂದ್ರೆ ವಸ್ತುವಿನ ಆಕರ್ಷಣೆ. ಅಂದ್ರೆ ಅದಕ್ಕೆ ಏನ್ ಹೇಳ್ತೀವಿ ನಾವು, ನಮ್ಗೇನಾದ್ರೂ ತುಂಬಾ ವಸ್ತು ಆಕರ್ಷಿತವಾಗಿದ್ರೆ ಅದರಿಂದ ದೂರ ಇರಿ ಅಂತ ಹೇಳ್ತೀವಿ. ನೋಡೋದ್ ಬೇಡ, ಕೇಳೋದ್ ಬೇಡ, ಕೆಟ್ಟದ್ದು ಅಥವಾ ಮೋಹಕ್ಕೊಳಗಾಗುವಂತದ್ದು ಸ್ವಲ್ಪ ಹಿಂಜರಿರಿ ಅಂತ. ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ, ಧೂಮಪಾನದ ಚಟ ಇರೋರ್ಗೆ ನಮಗೆ ಧೂಮಪಾನ ಮಾಡ್ಬೇಕು ಅನ್ಸಿದ್ರೆ ಸಿಗರೇಟ್ ಇಂದ ಸ್ವಲ್ಪ ದೂರ ಇರಿ ಅಂತ. ಅಂದ್ರೆ ಇಂದ್ರಿಯದಲ್ಲಿ ಆ ಆಸೆಯನ್ನ ಲೀನಗೊಳಿಸ್ಬೇಕು. ಇಂದ್ರಿಯಗಳಿಗೆ ಆಸೆ ಆಗೋದು, ಇಂದ್ರಿಯಗಳ ಚಟ ಏನಿದೆ ಅದನ್ನ ಒಂದು ಹಂತದ ಹಿಂದೆ ಮನಸ್ಸಿನಲ್ಲಿ ಲೀನಗೊಳಿಸ್ಬೇಕು. ಭಾವನೆಗಳಿಂದ ಒಂದು ಆಸೆ ಉತ್ಪತ್ತಿ ಆಗುತ್ತೆ. ಇಂದ್ರಿಯಗಳು ಅದು ನೋಡ್ಬೇಕು, ಒಳ್ಳೇದ್ ನೋಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಒಂದು ಚಲನಚಿತ್ರಕ್ಕೆ ಹೋಗ್ಬೇಕು, ಆಸೆ ಉತ್ಪತ್ತಿ ಆಗತ್ತೆ. ಸೊ ಅದು ಮನಸ್ಸಿನಲ್ಲಿ ಲೀನಗೊಳಿಸ್ಬೇಕು. ಆದ್ರಿಂದ ಒಂದಿಷ್ಟು ಹೊತ್ತು ಬೇರೆ ಕೆಲಸ ಕೊಡಿ, ಮನಸ್ಸಿಗೆ ನಾಮ ಜಪ ಕೊಡಿ ಅಂತ. ಮನಸ್ಸಿನ ಚೇಷ್ಟೆ ಮನಸ್ಸಿನ ಮಟ್ಟದಲ್ಲಿ ನಿವಾರಣೆ ಮಾಡ್ಲಿಕ್ಕಾಗಲ್ಲ. ಅದನ್ನ ಬುದ್ಧಿಯಲ್ಲಿ ಲೀನಗೊಳಿಸ್ಬೇಕು. ಅಂದ್ರೆ ಏನರ್ಥ? ವಿಚಾರ ಮಾಡಿ, ಇದು ಬೇಕಾ, ಇದು ಬೇಡವಾ, ಇದು ಒಳ್ಳೇದಾ, ಇದು ಕೆಟ್ಟದ್ದ, ಬುದ್ಧಿ ಮಟ್ಟದಲ್ಲಿ ಲೀನಗೊಳಿಸ್ಬೇಕು. ಬುದ್ಧಿಯನ್ನ ಸಾಕ್ಷಿಯಲ್ಲಿ ಲೀನಗೊಳಿಸ್ಬೇಕು. ಸಾಕ್ಷಿಯೇ ಅಂತಿಮ ಮೂಲ ಲೀನ. ಸಾಕ್ಷಿಯಲ್ಲಿ ಲೀನಗೊಳಿಸಿದ್ರೆ ನಮ್ಮ ಪಯಣ ಮುಗೀತು. ಸೊ ಆದ್ರಿಂದ ಈ ಶ್ಲೋಕ ಏನ್ ಹೇಳ್ತಾ ಇದೆ, ತೇ ಪ್ರತಿ ಪ್ರಸವ ಹೇಯಾಹ ಸೂಕ್ಷ್ಮಾಹ. ಎಲ್ಲವೂ ಅಷ್ಟೇ, ಈ ಅನುಭವ ಎಲ್ಲ ಸೂಕ್ಷ್ಮದ ವಿಚಾರ. ಅದನ್ನ ಹೋಗಲಾಡಿಸೋದು ಹೇಗೆ? ಪ್ರತಿ ಪ್ರಸವ ಹೇಯಾಹ. ಪ್ರತಿ ಪ್ರಸವ ಅಂದ್ರೆ ರೀಮರ್ಜಿಂಗ್ ಇನ್ ಟು ದಿ ಕಾಸ್, ಒನ್ ಸ್ಟೆಪ್ ಬ್ಯಾಕ್ವರ್ಡ್, ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ಲೀನಗೊಳಿಸ್ಕೊಳ್ಳೋದು. ಆದ್ರಿಂದ ಯಾವುದರಲ್ಲಿ ನಾವು ಪರಿಣಾಮ ನೋಡ್ತಾ ಇದ್ದೀವೋ ಆ ಪರಿಣಾಮದಿಂದ ಒಂದ್ ಹೆಜ್ಜೆ ಕಾರಣಕ್ಕೆ ಹಿಂದೆ ಹೋಗಿ ಆ ಕಾರಣದಲ್ಲಿ ಪರಿಣಾಮವನ್ನು ಲೀನಗೊಳಿಸಿದ್ರೆ ಆ ಪರಿಣಾಮ ನಿರ್ಮೂಲ ಆಗುತ್ತೆ. ಹಾಗೆ ಅಂತಿಮವಾಗಿ ಎಲ್ಲಾ ಪರಿಣಾಮಗಳಿಗೆ ಒಂದೇ ಒಂದು ಏಟ್ ಹಾಕ್ಬೇಕು ಅಂದ್ರೆ ಅವಿದ್ಯೆಯ ನಿರ್ಮೂಲ ಆಗ್ಬೇಕು. ಅವಿದ್ಯೆಯನ್ನ ಜ್ಞಾನದಲ್ಲಿ ಸಾಕ್ಷಿಯಲ್ಲಿ ಲೀನಗೊಳಿಸ್ಬೇಕು. ಅದೊಂದೇ ಉಪಾಯ ಅಂತ ಪತಂಜಲಿ ಮಹರ್ಷಿಗಳ ಇದೊಂದು ತಾತ್ಪರ್ಯ. ಈ ಶ್ಲೋಕದ ಒಂದು ತಾತ್ಪರ್ಯ 2ನೇ ಪಾದದ 10ನೇ ಶ್ಲೋಕ. ತೇ ಪ್ರತಿಪ್ರಸವ ಹೇಯಾಹ ಸೂಕ್ಷ್ಮಾಹ ಅಂತ ಹೇಳಿ. ಆದ್ರಿಂದ ಈ ಕೆಳಗಿನ 4ಗಳು, ಜಗತ್ತು, ಇಂದ್ರಿಯ, ಮನಸ್ಸು, ಬುದ್ಧಿ, ಇವೆಲ್ಲವೂ ದೃಶ್ಯ ಮತ್ತೆ ಪ್ರಕೃತಿ. ಮತ್ತೆ ಸಾಕ್ಷಿ ಒಂದೇ ನಿಜವಾದ ದೃಕ್ ಅಥವಾ ಪುರುಷ. ಸೊ ಅಂತಿಮವಾಗಿ ದೃಶ್ಯದ ಎಲ್ಲಾ ಭಾಗಗಳು ದೃಕ್ಕಿನಲ್ಲಿ, ಪ್ರಕೃತಿಯನ್ನ ಪುರುಷನಲ್ಲಿ ಲೀನವಾಗ್ಬಿಟ್ರೆ ಅಲ್ಲಿಗೆ
ದುಃಖದ ನಿರ್ಮೂಲ. ಅಂದ್ರೆ ಪ್ರಕೃತಿ ಪುರುಷರ ಒಂದು ಭೇದವನ್ನ ಸಂಪೂರ್ಣವಾಗಿ ಮಿಲನವಾಗ್ಬಿಟ್ರೆ, ಭೇದ ಭಾವವಿಲ್ಲದೆ ಜ್ಞಾನದಲ್ಲಿ ಅದನ್ನ ತಿಳ್ಕೊಂಡ್ರೆ, ಆವಾಗ ಪ್ರಕೃತಿ ಪುರುಷ ಬೇರೆ ಅಲ್ಲ ಅನ್ನುವ ಅರಿವು ಮೂಡಿ ಬಂದ್ರೆ ಅಲ್ಲಿಗೆ ದುಃಖಕ್ಕೆ ನಿಜವಾದ ಪರಿಹಾರ. ಹೇಯಂ ದುಃಖಂ ಅನಾಗತಂ, ಇನ್ನೂ ಬಾರದಿರುವ ದುಃಖವನ್ನ ಹೋಗಲಾಡಿಸುವಂತ ಒಂದು ಕ್ರಮ ಅಂತ ಹೇಳ್ತಾರೆ. ಸೊ ಇಲ್ಲಿ ಎರಡು ಅಂಶ ಇದೆ, ಪ್ರಕೃತಿ ಇದೆ, ಪುರುಷ ಇದೆ, ದೃಶ್ಯ ಇದೆ, ದೃಕ್ಕಿದೆ. ಸೊ ಸಾಕ್ಷಿಯನ್ನ ಕೋಟ್ ಅನ್ಕೋಟ್ ತಲುಪುವ ಮಾರ್ಗ ಯಾವುದು? ಪುರುಷನನ್ನ ತಲುಪುವ ಮಾರ್ಗ ಯಾವುದು? ಪ್ರಕೃತಿಯ ಮೂಲಕವೇ. ಅದಕ್ಕೆ ಪುರಾಣಗಳಲ್ಲಿ ಹೇಳ್ತಾರೆ, ಶ್ರೀಮನ್ ನಾರಾಯಣನನ್ನ ಒಲಿಸ್ಕೋಬೇಕಾದ್ರೆ ಲಕ್ಷ್ಮಿ ಅಥವಾ ದೇವಿಗೆ ಶರಣ ಹೋಗ್ಬೇಕು. ಯಾಕೆಂದ್ರೆ ಎಲ್ಲಿರ್ತಾಳೆ ಲಕ್ಷ್ಮಿ? ನಾರಾಯಣನ ಪಾದದಲ್ಲಿರ್ತಾಳೆ, ಇಲ್ಲವೇ ನಾರಾಯಣನ ಹೃದಯದ ಮೇಲೆ ಇರ್ತಾಳೆ, ಇಲ್ಲವೇ ನಾರಾಯಣನ ಶಿರದಲ್ಲಿ ಇರ್ತಾಳೆ, ಬಹಳ ಹತ್ತಿರದಲ್ಲಿ ಇರ್ತಾಳೆ. ಸೊ ಅದಕ್ಕೆ ಪ್ರಕೃತಿಯ ಗುಣ ಬದಲಾಗ್ತಾ ಇರೋದಾದ್ರೂ ಪ್ರಕೃತಿಯ ಲೀಲೆ ಆದ್ರೂ ಪ್ರಕೃತಿ ಪುರುಷರ ಮಿಲನ ತದರ್ಥ ಏವ ದೃಶ್ಯಸ್ಯಾತ್ಮ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಅಂದ್ರೆ 21ನೇ ಶ್ಲೋಕ 2ನೇ ಪಾದದಲ್ಲಿ, ಸಮಾಧಿ ಪಾದದಲ್ಲಿ. ಅಂದ್ರೆ ತದ್ ಅರ್ಥ, ಪ್ರಕೃತಿ ಇರುವುದೇ, ಅದರ ಉದ್ದೇಶವೇ ದೃಶ್ಯಸ್ಯಾತ್ಮ ಅಂತ. ಅಂದ್ರೆ ದೃಶ್ಯ ಇರೋದೇನೆ ತದ್ ಅರ್ಥಕ್ಕೂ, ಅಂದ್ರೆ ಆತ್ಮನಿಗೋಸ್ಕರ, ಅಂದ್ರೆ ಆತ್ಮದ ಸಾಕ್ಷಾತ್ಕಾರಕ್ಕೋಸ್ಕರ ದೃಶ್ಯ ಅಥವಾ ಪ್ರಕೃತಿ ಎಲ್ಲವೂ ಏನೇನು ಬದಲಾವಣೆಗಳಾಗ್ತಾ ಇದೆಯೋ ಅದು ಆತ್ಮದ ವಿರೋಧಕ್ಕಾಗಿ ಅಲ್ಲ, ಆತ್ಮದ ವಿರೋಧಿ ಅಲ್ಲ. ಪ್ರಕೃತಿ ಆತ್ಮದ ವಿರೋಧಿ ಅಲ್ಲ, ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗುತ್ತೆ. ದೃಶ್ಯವನ್ನೇ ಬಳಸಿಕೊಂಡು, ದೇಹ ಮನಸ್ಸು ಬುದ್ಧಿಯನ್ನೇ ಬಳಸಿಕೊಂಡು, ಜಗತ್ತಿನ ಅನುಭವವನ್ನೇ ಬಳಸಿಕೊಂಡು ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಪಡೆಯುವಂತ ಒಂದು ಮಾರ್ಗ, ಸುಲಭ ಮಾರ್ಗ ಅಂತ ಇಲ್ಲಿ ನಾವು ತಾತ್ಪರ್ಯವನ್ನ ಹೊಂದ್ಕೋಬಹುದು. ದೃಶ್ಯ ಇರೋದೇ ದೃಕ್ಕಿಗೋಸ್ಕರ ಅಂತ. ಯಾಕೆ ಅಂದ್ರೆ ಪುರುಷ ಸ್ಥಿರ, ಪ್ರಕೃತಿ ಬದಲಾಗ್ತಾ ಇರುತ್ತೆ. ಬದಲಾವಣೆ ಸ್ಥಿರತೆಗೆ ವಿರೋಧ ಅಲ್ಲ ಅಂತ ತಿಳ್ಕೋಬೇಕು. ವಿರೋಧ ಅನ್ಕೊಂಡ್ರೆ ಪ್ರಕೃತಿ ಪುರುಷನಿಗೆ ವೈರಿ, ಅದು ವಿರುದ್ಧ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರಿಂದ ಘರ್ಷಣೆ, ದುಃಖ ಬದುಕಿನಲ್ಲಿ ಅನಿವಾರ್ಯ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಕಡೆದಾಗಿ ತದ್ಭಾವ ತದ್ ಅಭಾವ ಸಂಯೋಗ ಅಭಾವೋ ಹಾನಂ ತದೃಶೇ ಕೈವಲ್ಯಂ ಅಂತ. ಅಂದ್ರೆ ಜೀವ ದೃಕ್ಕಿನ ಅಥವಾ ಜೀವ ಹೊಂದಿದ ದೃಕ್, ಅವನ ಕೈವಲ್ಯ ಅಂದ್ರೆ ಅಂತಿಮವಾಗಿ ಕೈವಲ್ಯ, ಮುಕ್ತಿ ಏನು ಅಂದ್ರೆ ತದ್ ಅಭಾವ ಸಂಯೋಗ ಭಾವ. ಸಂಯೋಗ ಏನಿದೆಯಲ್ಲ ಅದರ ಮಿಲನ, ಪ್ರಕೃತಿ ಪುರುಷರ ಮಿಲನ, ಅದನ್ನ ಬಿಡಿಸ್ಕೊಳ್ಳೋದು, ಗಂಟನ್ನು ಬಿಡಿಸ್ಕೊಳ್ಳೋದು ಸ್ಥೂಲದಲ್ಲ, ಜ್ಞಾನದಿಂದ ಬಿಡಿಸ್ಕೊಂಡಾಗ ಆವಾಗ ಪ್ರಕೃತಿ ಪುರುಷರ ಭೇದವೇ ದೃಕ್ಕಿನ ನಿಜವಾದ ಮುಕ್ತಿ. ಭೇದ ಅಂದ್ರೆ ಬೇರ್ಪಡಿಸೋದು, ಜ್ಞಾನದಿಂದ ಬೇರ್ಪಡಿಸೋದು. ಅದಕ್ಕೆ ನಾವು ಜ್ಞಾನದಿಂದ ಬೇರ್ಪಡಿಸ್ಲಿಕ್ಕೆ ಅವಿದ್ಯೆ ನಾಶವಾಗಬೇಕು. ಅಭಾವ ಅಂದ್ರೆ ಅವಿದ್ಯೆಯ ಅಭಾವದಿಂದ ಅಂದ್ರೆ ಜ್ಞಾನದಿಂದ ಸಂಯೋಗ ಅಭಾವ, ಸಂಯೋಗವನ್ನ, ಬೆಸುಗೆಯನ್ನ ಬಿಡಿಸ್ಕೊಳ್ಳೋದು ದೃಶ್ಯನ ನಿಜವಾದ ಕೈವಲ್ಯ, ಮುಕ್ತಿ ಅಂತ.
ಅಂದ್ರೆ ಪ್ರಕೃತಿಯೇ ಪುರುಷನ ಮೇಲೆ ಆವರಣ ಹೂಡ್ತಾಳೆ. ಅದು ಆವರಣ ಹೂಡಿದಾಗ ಅದು ಜೀವಕ್ಕೆ, ಸಾಧಕನಿಗೆ ಅದೇ ಸಹಾಯಕವಾಗತ್ತೆ ಪುರುಷನ ಸಾಕ್ಷಾತ್ಕಾರಕ್ಕೆ. ಹೇಗೆ ಅಂದ್ರೆ ಈ ಚಿತ್ರದಲ್ಲಿ ನಾವು ಕಾಣೋ ಹಾಗೆ ಮೋಡ ಕವಿದುಕೊಂಡಿದೆ ಆಕಾಶದಲ್ಲಿ. ಸೊ ಆ ಮೋಡ ಹೇಗೆ ಉತ್ಪತ್ತಿ ಆಯಿತು? ಬಿಸಿಲಿನ ಶಾಖದಿಂದ ಸಮುದ್ರದ ನೀರು ಆವಿಯಾಗಿ ಆಕಾಶದಲ್ಲಿ ಮೋಡವಾಯಿತು. ಆ ಮೋಡ ಏನ್ ಮಾಡ್ತಾ ಇದೆ? ಬಿಸಿಲನ್ನೇ ಮುಚ್ಚುತ್ತಾ ಇದೆ, ಬಿಸಿಲನ್ನೇ ಮುಚ್ಚುತ್ತಾ ಇದೆ. ಆದ್ರಿಂದ ಬಿಸಿಲಿನಿಂದಲೇ ಆದಂತ ಮೋಡ ಬಿಸಿಲನ್ನೇ ಮುಚ್ಚುತ್ತಾ ಇದೆ. ಇದು ಪ್ರಕೃತಿ ಪುರುಷರ ಲೀಲೆ. ಇಟ್ ಇಸ್ ಜಸ್ಟ್ ಒನ್ ಥಿಂಗ್ ಬಟ್ ಅಪಿಯರ್ಸ್ ಟು. ಆದ್ರೆ ಈ ಮೋಡ ಜರುಗಿದಾಗ, ಮೋಡ ಒಡೆದಾಗ, ಮಳೆ ಬಿದ್ದಾಗ, ತೂತಾದಾಗ, ಮಳೆ ಬಿದ್ದಾಗ ಅಥವಾ ಗಾಳಿಯಿಂದ ಚದುರಿದಾಗ ಸೂರ್ಯ ಪ್ರಜ್ವಲಿಸುತ್ತೆ. ಸೊ ಇದು ಜ್ಞಾನದಿಂದ ಆಗಬೇಕು. ಜ್ಞಾನದ ಸ್ವರೂಪಿಯಾದ ಜೀವ ಜ್ಞಾನವಾಗಿಯೇ ಇರ್ತಾನೆ. ಮೇಲೆ ಬದುಕಿನಲ್ಲಿ ಜೀವಾತ್ಮದ ಮಟ್ಟದಲ್ಲಿ ಬದಲಾವಣೆಗಳು ತಾನು ಬದಲಾದಂತೆ ತೋರ್ತಾನೆ. ಅಂದ್ರೆ ಬ್ರಹ್ಮನ ಬದಲಾದಂತೆ ತೋರುತ್ತೆ, ಸಾಕ್ಷಿ ಸಂಗವಾದಂತೆ ತೋರುತ್ತೆ. ಇದು ತೋರಿಕೆ ಮಾತ್ರ, ನಿಜವಾಗಿಯೂ ಅಲ್ಲ. ನಿಜವಾಗಿಯೂ ಬ್ರಹ್ಮನ್ ಬದಲಾಗುವುದಿಲ್ಲ, ಸಾಕ್ಷಿ ಅಸಂಗ. ಈ ವಿಚಾರ ಅರಿತುಕೊಂಡರೆ ಇದು ಕೈವಲ್ಯ. ಮತ್ತೆ ಪ್ರಕೃತಿ ಪುರುಷನ ವಿರೋಧಿಯಲ್ಲ, ಪ್ರಕೃತಿ ಪುರುಷನ ಸಾಕ್ಷಾತ್ಕಾರಕ್ಕೆ ಸಹಾಯಕವಾಗುವಂತಹ ಒಂದು ಲೀಲೆ. ಅದಕ್ಕೆ ಪ್ರಕೃತಿ ಪುರುಷರು ಸೇರಿಕೊಂಡೇ ಈ ಲೀಲೆ ಆಡ್ತಾರೆ. ಸ್ವಲ್ಪ ಜೀವಕ್ಕೆ ಅನುಭವ ಕೊಟ್ಟು ಆ ಅನುಭವದ ಮುಖಾಂತರವೇ ಸಾಕ್ಷಾತ್ಕಾರ ಆಗಲಿ ಪುರುಷನದು ಎನ್ನುವಂತ ಒಂದು ವಿಚಾರ. ಅದಕ್ಕೆ ವೃತ್ತಿ ಸಹಜವಾಗಿರುತ್ತೆ. ಯೋಗಶಾಸ್ತ್ರದಲ್ಲಿ ಪತಂಜಲಿ ಮಹರ್ಷಿಗಳು ವೃತ್ತಿ ಮೇಲೆ ಒತ್ತಿ ಒತ್ತಿ ಹೇಳ್ತಾರೆ, ಚಿತ್ತ ವೃತ್ತಿ ನಿರೋಧ ಅಂತ. ಅಂದ್ರೆ ವೃತ್ತಿ ಮೂಲದಲ್ಲಿ ಇದ್ದೇ ಇರುತ್ತೆ. ಅದು ಆ ವೃತ್ತಿಯನ್ನೇ ಬಳಸಿಕೊಂಡು ಅಷ್ಟಾಂಗ ಯೋಗವನ್ನ ನಿರೂಪಿಸ್ತಾರೆ ಪತಂಜಲಿ ಮಹರ್ಷಿಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಅಂತಿಮವಾಗಿ ವೃತ್ತಿಯನ್ನೇ ಬಳಸಿಕೊಂಡು ಹಂತ ಹಂತವಾಗಿ ನಾವು ಕೈವಲ್ಯ ಅಥವಾ ಸಮಾಧಿ ಸ್ಥಿತಿಯನ್ನ ತಲುಪಬಹುದು ಎನ್ನುವಂತ ಒಂದು ವಿಚಾರ. ಸೊ ಬೇರು ಇದ್ದಲ್ಲಿ, ಮೂಲ ಇದ್ದಲ್ಲಿ ಚಿಗುರು ಒಡೆಯುತ್ತೆ. ಬದುಕು ಪುನರಪಿ ಜನನ ಪುನರಪಿ ಮರಣ ಹಾಗೆ ಆಗತ್ತೆ. ನಾವು ಯಾವುದೇ ಒಂದು ಪರಿಣಾಮವನ್ನ ಹೋಗಲಾಡಿಸ್ಕೋಬೇಕಾದ್ರೆ ಅದರ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ಅದರ ಕಾರಣದಲ್ಲಿ ಪರಿಣಾಮವನ್ನ ಲೀನ ಮಾಡಿಸ್ಬೇಕು. ಸಂಪೂರ್ಣವಾಗಿ ಹೋಗಲಾಡಿಸ್ಬೇಕಾದ್ರೆ ಮೂಲ ಅವಿದ್ಯೆಯನ್ನ ಜ್ಞಾನದಲ್ಲಿ ಲೀನವಾಗಿಸ್ಬೇಕು. ಈ ಎಲ್ಲ ಒಂದು ಬದುಕಿನ ಪಯಣದಲ್ಲಿ ಪ್ರಕೃತಿ ಪುರುಷರ ಲೀಲೆ, ಪ್ರಕೃತಿ ಪುರುಷನಿಗೆ ಪುರುಷನ ಸಾಕ್ಷಾತ್ಕಾರಕ್ಕೆ, ಜೀವಕ್ಕೆ ಸಹಾಯಕವಾಗಿದೆ ಎನ್ನುವಂತಹ ಜ್ಞಾನ ನಮ್ಮದಾಗಬೇಕು. ಅದಕ್ಕೆ ಕಾಲ ಕೆಟ್ಟೋಯ್ತಪ್ಪ ಅಂತ ನಾವು ಎಂದಿಗೂ ಅಪ್ಪಿತಪ್ಪಿ ಕೂಡ ಹೇಳಬಾರದು ಜ್ಞಾನದಲ್ಲಿದೆ. ಯಾಕೆಂದ್ರೆ ಕಾಲ ಪ್ರಕೃತಿಯ ಒಂದು ಪ್ರಕಟಣೆ, ಒಂದು ವ್ಯಕ್ತತೆ. ಸೊ ಪ್ರಕೃತಿ ಏನು ಕೆಟ್ಟಿಲ್ಲ, ಕಾಲ ಬದಲಾಗ್ತಾ ಇದೆ. ಪ್ರಕೃತಿಯ ಗುಣವೇ ಬದಲಾವಣೆ, ಕಾಲ ಬದಲಾಗ್ತಾ ಇದೆ. ಆ ಬದಲಾವಣೆಯಲ್ಲಿಯೇ ಬದಲಾಗದೇ ಇರುವಂತಹ ಒಂದು ವಿಚಾರ ವಸ್ತುವನ್ನ, ಆತ್ಮವಸ್ತುವನ್ನ ನಾವು ಕಂಡುಹಿಡ್ಕೋಬೇಕು. ಅದಕ್ಕೆ ಪ್ರಕೃತಿಯೇ ಸಹಾಯವಾಗುತ್ತೆ, ಬದಲಾವಣೆಯೇ ಸಹಾಯ ಮಾಡುತ್ತೆ ಎನ್ನುವಂತ ವಿಚಾರ ಇಂದಿನ ಮನನ ಆಗಿದ್ದು, ಇದಕ್ಕೆ ನೀವೆಲ್ಲರೂ ತುಂಬ ಆಸಕ್ತಿಯಿಂದ ಕೇಳಿದ್ದಕ್ಕೆ, ಪ್ರೀತಿಯಿಂದ ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ನಮನ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸದ್ಗುರು ಚರಣಾರ್ಪಣಮಸ್ತು.